ಹಲೋ, ನಮಸ್ತೆ. ನಮಸ್ತೆ ಸರ್. ಅವಾಗಿಂದ ಟ್ರೈ ಮಾಡ್ತಾನೆ ಇದ್ದೆ, ಸಿಕ್ಬಿಡ್ತು ಕೊನೆಗೆ. ಇವತ್ತಂತೂ ನನ್ 100% ಕಾನ್ಫಿಡೆಂಟ್ ಇತ್ತು ಸಿಗುತ್ತೆ ಅಂತ. ಹೌದಾ? ಹೌದು. ನಮಸ್ಕಾರ. ಗಾಡ್ ಹತ್ರ ಪ್ರೇ ಮಾಡ್ಕೊಂಡು ಟ್ರೈ ಮಾಡ್ತಾ ಇದ್ದೆ, ಪ್ಲೀಸ್ ಗಾಡ್ ಸಿಗೋ ತರ ಮಾಡು ಅಂತ. ದೇವರ ಅನುಗ್ರಹ ಆಗ್ಬಿಟ್ಟಿದೆ ನಿಮಗೆ. ಆ, ಹೌದು ಸರ್. ಮನಸ್ಸಿನಿಂದ ಒಳ್ಳೆಯದನ್ನು ಕೇಳ್ಕೊಂಡ್ರೆ ಹಾಗೆ ಆಗುತ್ತವ್ವ. ಚೆನ್ನಾಗಿದ್ದೀರಾ? ಹಾ ಸರ್, ತುಂಬಾ ಚೆನ್ನಾಗಿದ್ದೀನಿ. ನಿಮ್ಮಂತ ವಿಡಿಯೋಸ್, ನಿಮ್ಮಷ್ಟು ಅಂದ್ರೆ ನಿಮ್ಮಂತ ನೀವು ಮಾಡುವಂತ ವಿಡಿಯೋಸ್, ನೀವು ನಡ್ಸ್ಕೊಡುವಂತ ಪ್ರೋಗ್ರಾಮ್ ಎಲ್ಲ ನೋಡಿದ್ಮೇಲೆ ನಾವು ಬೇಕನೆ ಚೆನ್ನಾಗಿರೋದು ಸಾಧ್ಯ. ಚೆನ್ನಾಗಿರೋದಕ್ಕೆ ಸಾಧ್ಯ, ನಾವು ಮಾತಾಡಕ್ಕಾಗುತ್ತಲ್ಲ. ದಟ್ಸ್ ಗ್ರೇಟ್. ಆಫ್ ಕೋರ್ಸ್. ಇರ್ಲಿ ಇರ್ಲಿ ಇರ್ಲಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾನು ಮೈಸೂರಿಂದ ಕಾಲ್ ಮಾಡ್ತಾ ಇರೋದು. ಮೈಸೂರು. ಹಾ ಹೌದು ಸರ್. ಚೆನ್ನಾಗಿದ್ದೀರಾ ನೀವು? ಬಹಳ ಚೆನ್ನಾಗಿದ್ದೀನವ್ವ. ಊಟ ಮಾಡಿದ್ರಾ? ಹಾ ಸರ್, ಊಟ ಆಯ್ತು. ಏನ್ ಊಟ ಮಾಡಿದ್ರಿ? ಸರ್, ನಾನು ನಾನ್ ವೆಜ್ ತಿಂದೆ. ಹೌದಾ? ಹಾ, ಇಲ್ಲಿ ಇಲ್ಲಿ ಏನ್ ತೊಂದ್ರೆ ಇಲ್ಲ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾನ್ ಸುಮಾರು 4 to 5 years ಇಂದ ನೋಡ್ತಾ ಇದ್ದೀನಿ. ಏನ್ ಮಾಡ್ಕೊಂಡ್ರು ನೀವು? ಲಾಕ್ ಡೌನ್ ಇತ್ತಲ್ಲ, ಅವಾಗಿಂದ ನಾನು ವರ್ಕ್ ಮಾಡ್ತಿದ್ದೀನಿ. ಎಷ್ಟು ವರ್ಷ ನಿಮ್ಗೆ? ನನ್ಗೆ 24 ವರ್ಷ. ಹೌದಾ? ಹಾ ಹೌದು ಸರ್. ಓಕೆ. ನಿಮ್ ಧ್ವನಿ ಕೇಳಿ ನಾನು 35 ಅಂತ ಅಂದಾಜು ಮಾಡ್ಬಿಟ್ಟಿದ್ದೆ. ಹೌದಾ? ಅಷ್ಟು ವಯಸ್ಸಾಗಿರೋ ತರ ಇದೆ ನನ್ನ ವಾಯ್ಸ್. ಹಂಗಲ್ಲ, ಅಂದ್ರೆ ಸ್ವಲ್ಪ ಆ ಸೌಂಡಿಂಗ್ ಪ್ರಬುದ್ಧತೆಯಿಂದ, ಅಂದ್ರೆ ಏನು ಮಾತಾಡ್ತಿದ್ರಲ್ಲ ಚೆನ್ನಾಗಿ, ಹಾಗಾಗಿ ಹಂಗಂತ ನೀವು ಅಜ್ಜಿ ವಯಸ್ಸೇನಲ್ಲ, ಡೋಂಟ್ ವರಿ. ಧ್ವನಿ ಚೆನ್ನಾಗಿ ಆಗ್ಲವಾ. ಏನಾದ್ರೂ ಹಂಚ್ಕೊಳ್ಳೋದಿದ್ಯಾ? ಹಾ ಸರ್, ತುಂಬಾ ಇದೆ ಹಂಚ್ಕೊಳ್ಳೋದು, ತುಂಬಾನೇ ಇದೆ. ಸ್ಟೂಡೆಂಟ್ ಈಗ ಬಟ್ ನೀವು? ಅದ್ರಲ್ಲಿ ಇಲ್ಲ ಸರ್, ನಂದು ಡಿಗ್ರಿ ಮುಗೀತು, ಇವಾಗ ವರ್ಕ್ ಮಾಡ್ತಿರೋದು ಕಾರ್ಪೊರೇಟ್ ಎಂಪ್ಲಾಯ್. ಹೌದಾ? ಅಲ್ಲಿ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಮೈಸೂರಲ್ಲೇ? ಹಾ ಹೌದು. ಹೇಳುವ, ಏನ್ ಕತೆ? ಫಸ್ಟ್ ನಾನು ಹೇಳ್ಬೇಕಂತಂದ್ರೆ ಫಸ್ಟ್ ನಿಮ್ದಾಗೇನೆ ಹೇಳ್ಬಿಡ್ತೀನಿ. ನಿಮ್ ಪ್ರೋಗ್ರಾಮ್ ಅಂತೂ ತುಂಬಾ 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 ಚೆನ್ನಾಗಿ ಬರ್ತಾ ಇದೆ ಸರ್. ಯಪ್ಪ, ನಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರಂತೂ ಅದು ಫುಲ್ ಕಡಿಮೆನೆ ಬಿಡಿ, ಅದು ಬೇರೆ ವಿಷಯ. ಥ್ಯಾಂಕ್ಸ್ ಅನ್ನೋದು ಸಾಲೋದೇ ಇಲ್ಲ. ನಿಮ್ಗೆ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ ಈ ಪ್ರೋಗ್ರಾಮ್ ಮಾಡ್ತಿರೋದಕ್ಕೆ. ಇದರಿಂದ ಅದು ತುಂಬಾ ತುಂಬಾ ಹೆಲ್ಪ್ಫುಲ್ ಆಗಿದೆ. ಎಸ್ಪೆಷಲಿ ನಮ್ಮಂತ ಯಂಗ್ಸ್ಟರ್ಸ್ಗಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ. ಬೇರೆ ಏನಾದ್ರು ನಾವೊಂದು ಕೆಟ್ಟ ದಾರಿಲಿ ಹೋಗ್ಬೇಕಂದ್ರೆ ನಿಮ್ದು ವಿಡಿಯೋಸ್ ಎಲ್ಲ ನೋಡಿ ನಮ್ಗೆ ರಿಯಾಲಿಟಿ ಅರ್ಥ ಆಗುತ್ತೆ. ಐ ಆಮ್ ಸೋ ಗ್ಲಾಡ್ ಟು ಹಿಯರ್ ದಿಸ್. ಥ್ಯಾಂಕ್ ಯು. ನಿಮ್ಮ ದೊಡ್ಡತನ ಅದು. ನಂಗೆ ನಿಮ್ದು ಸತ್ಸಂಗ ಅಂತೂ ಸಖತ್ ಇಷ್ಟ ಸರ್. ಸತ್ಸಂಗ ಎಲ್ಲ ನೋಡ್ತೀರಾ? ಹಾ ಸರ್, ಒಂದ್ ವಾರ ಕೂಡ ಮಿಸ್ ಮಾಡಲ್ಲ. ಅಕಸ್ಮಾತ್ ಆ ವಾರ ನೋಡಕ್ಕಾಗಿಲ್ಲ ಅಂದ್ರೆ ಅದ್ರ ನೆಕ್ಸ್ಟ್ ಡೇ ನೋಡ್ತೀನಿ. ಕತೆಗಳು ನೀವು ಹೇಳೋ ಕತೆಗಳಿರುತ್ತೆ ನೋಡಿ. ಎಲ್ಲ ತುಂಬಾ 24 ಚೆನ್ನಾಗಿದೆ. ವಯಸ್ಸಿಗೆ ಗೊತ್ತಿಲ್ಲ ಏನ್ ನಡೆದಿದೆಯೋ, ಆದ್ರೆ ಈ ಕಡೆ ಗಮನ ಕೊಡುವಷ್ಟು ಅಥವಾ ಇದನ್ನ ಇದೇ ಸತ್ಯ, ಬೇರೆಲ್ಲವೂ ಮಿಥ್ಯ, ಇದರಿಂದಲೇ ನೆಮ್ಮದಿ ಅಂತ ತಿಳ್ಕೊಳ್ಳುವ ಆ ಪ್ರಜ್ಞೆ ಜಾಗೃತವಾಗುವುದಿದೆಯಲ್ಲ, ಸುಮ್ಮನೆ ಆಗಲ್ಲ. ಅವ್ರು 60-70 ಆದ್ರೂ ಆಗಿರಲ್ಲ ಕೆಲವೊಬ್ಬರಿಗೆ. ಅನ್ಸುತ್ತೆ ಈ ಮಟ್ಟಿನ ಯಾವುದಕ್ಕೆ ನಾನು ಹೆಚ್ಚು ಮಹತ್ವ ಕೊಡಬೇಕು, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದು ಶಾಶ್ವತವಲ್ಲದ್ದು, ಇದೆಲ್ಲ ಅರ್ಥ ಆಗ್ಬೇಕಂದ್ರೆ ಬಹುಶಃ ಏನೋ ನಡೆದಿರ್ಬೇಕು, ಅಂದ್ರೆ ಏನೋ ಪೆಟ್ಟು ಬಿದ್ದಿರ್ಬೇಕಲ್ಲ. ಸೊ ಅವೆಲ್ಲ ದಾಟ್ ಬಂದಾಗ್ಲೇ ನಿಮಗೆ ಓಹೋ ಬದುಕು ಹೀಗೆ. ಸೊ ಇಲ್ಲಿ ನಾವು ಹೇಳೋದಕ್ಕೂ ನಿಮ್ಗಾಗಿರೋ ಅನುಭವಗಳಿಗೂ ಅಲ್ಲಿ ತಾಳೆ ಆಗ್ತಾ ಇರುತ್ತೆ. ಹೌದಲ್ಲಪ್ಪ. ಯಾಕಂದ್ರೆ ಎಷ್ಟೊಂದು ಕತೆ ಕೇಳ್ಬಿಟ್ಟಿರ್ತೀರಾ. ನೀವು ಒಂದಷ್ಟು ಅನುಭವಿಸಿರೋದಾದ್ರೆ ಇನ್ನೊಂದಷ್ಟು ಇಲ್ಲಿ ಈ ತರ ಕೇಳಿ ಆದ್ಮೇಲೆ ಓಹೋ ಹಿಂಗೆಲ್ಲ ಈ ದಾರಿಲಿ ಹೋದ್ರೆ ಹಿಂಗಾಗುತ್ತೆ, ಇದರ ಯಾಕಂದ್ರೆ ನೀವೇ ಅನ್ನ ಅನುಭವಿಸಿನೇ ತಿಳ್ಕೊಳ್ಬೇಕಿಲ್ಲ, ಬ್ಯಾರೆ. ದಟ್ಸ್ ಗ್ರೇಟ್. 24 ವಯಸ್ಸಿಗೆ ನೀವಷ್ಟು ಪ್ರಬುದ್ಧವಾಗಿ ತಗೊಂಡಿದ್ದೀರಿ. ಒಳ್ಳೇದಾಗ್ಲವ. ಏನಿಲ್ಲ, ನಿಮ್ಮಿಂದ ಅಂತ ಏನಿಲ್ಲ ತಾಯಿ. ಪ್ಲೀಸ್ ಎಲ್ಲ ಈ ಪ್ರೋಗ್ರಾಮ್ ನೀವು ಮಾಡುವಂತ ಮನ್ಸೇ ಮಾಡಿಲ್ಲ ಅಂದಿದ್ರೆ ನಮ್ಗೆ ಎಷ್ಟು ಚೆನ್ನಾಗಿ ಸಿಗ್ತಿತ್ತು ನಾಲೆಜ್ ಎಲ್ಲ. ಹೆಂಗಿರ್ಬೇಕು, ಈ ವಯಸ್ಸಲ್ಲಿ ಹೆಂಗಿರ್ಬೇಕು, ಅಥವಾ ಈ ಟೈಮಲ್ಲಿ ಹೆಂಗಿರ್ಬೇಕು, ಒಂದು ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಹೆಂಗಿರ್ಬೇಕು ಅಂತ ನಮ್ಗೆ ಹೆಂಗ್ ಗೊತ್ತಾಗ್ತಿತ್ತು. ಸೊ ಯು ಆರ್ ದ ಮೇನ್ ರೀಸನ್. ಸೋ ಗ್ರೇಟ್ಫುಲ್. ಆಯ್ತು, ಹೇಳುವ ಏನ್ ಕತೆ? ಸರ್, ನಂದು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಬಟ್ ಆದ್ರೂ ಹೇಳ್ಕೊತೀನಿ. ಬೇರೆಯವ್ರಿಗೆ ಏನ್ ಅನ್ಸುತ್ತೆ ಏನೋ ಗೊತ್ತಿಲ್ಲ. ಏನಾದ್ರೂ ಅಂದುಕೊಳ್ಳಿ. ನಂಗೆ ಸ್ವಲ್ಪ ಡೌಟ್ ಇದೆ ಇದೊಂದು ವಿಷಯದಲ್ಲಿ. ಹೇಳುವ. ಫಸ್ಟ್ ನಾನು ಹೇಳ್ಬೇಕಂದ್ರೆ, ನಾನು ಮತ್ತೆ ನಮ್ಮ ಅಮ್ಮ ಇಬ್ಬರೇ ಇರೋದು. ನಮ್ಮ ಅಮ್ಮಗೆ ನಾನು ಒಬ್ಬಳೆ ಮಗಳು. ಅಂದ್ರೆ ನಿಮ್ಮ ತಂದೆ ತಾಯಿಗೆ ನೀವು ಒಬ್ಬರೇ ಮಗಳು?
ಆ ನಮ್ಮ ಅಮ್ಮ ಅಷ್ಟೇ ಇರೋದು ನಂಗೆ, ಅಪ್ಪ ಅವ್ರಿಲ್ಲ. ಐ ಮೀನ್ ಜೊತೆ ಇಲ್ಲ ಅಂದ್ರೆ ಅಂತನಾ? ಜೊತೆ ಇಲ್ಲ, ನಾನು ಪಾಪು ಇದ್ದಾಗ್ಲೇ ಅವರು ಬಿಟ್ಟು ಹೋಗಿದ್ದಾರೆ ನಮ್ಮನ್ನ. ಐ ಮೀನ್ ಬದುಕಿದ್ದಾರೆ ಬಟ್ ಬಿಟ್ಟು ಹೋಗಿದ್ದಾರೆ ಅಂತ. ಹಾ ಹಾ ಹೌದು. ಸೊ ತಾಯಿ ನೀವು ಅಂದ್ರೆ ನಿಮ್ಮ ಬಾಲ್ಯದಿಂದಲೂ ನಿಮ್ಮ ತಾಯಿಯೊಂದಿಗೆ ನೀವು ಇಬ್ಬರೇ ಬೆಳೆದಿದ್ದೀರಿ. ಇಲ್ಲ, ತುಂಬಾ ನಾನು 1 ವರ್ಷ ಮಗುವಿಂದನೂ ಒಂದು 11-12 ವರ್ಷ ತನಕ ನಮ್ಮ ಅಜ್ಜಿ ಜೊತೆ ಬೆಳೆದಿದ್ದು. ಹ್ಮ್ ನಮ್ಮ ಅಜ್ಜಿ ತಾತನ ಜೊತೆ ಬೆಳೆದಿದ್ದು. ಹ್ಮ್ ಅದಾದ್ಮೇಲೆ ನಂಗೆ ಆಮೇಲೆ ನಮ್ಮ ಅಮ್ಮ ಜೊತೆ ಕರ್ಕೊಂಡಿದ್ದು ನಾನು. ಅಂದ್ರೆ ಸ್ವಲ್ಪ ದೊಡ್ಡೋಳಾಗಿದ್ನಲ್ಲ, ಅವ್ರು ನೋಡ್ಕೋಬಹುದು ಅಂತ ಅವ್ರ ಜೊತೆಗೆ ಇಡ್ಸ್ಕೊಂಡು. ಹ್ಮ್ ಸೊ ಈ ತರ ಹಿಂಗೆ ಬೆಳ್ಕೊಂಡ್ ಬಂದೆ. ಆಮೇಲೆ ಆ ನಾನು ಹಿಂಗೆ ಐ ಸ್ಕೂಲ್. ಮೀನ್ ನಿಮ್ಮ ಅಜ್ಜಿ ಅಂದ್ರೆ ತಾಯಿಯ ತಾಯಿನ? ತಾಯಿಯ ತಾಯಿ. ಅಪ್ಪನ ಕಡೆಯವ್ರು ಯಾರು ಸಂಪರ್ಕದಲ್ಲಿ ಇರ್ಲಿಲ್ಲ ಅವತ್ತಿಂದ? ಇಲ್ಲ ಸರ್, ನಾನ್ ನೋಡೇ ಇಲ್ಲ ಅವ್ರನ್ನ, ಒಬ್ರುನು ನೋಡಿಲ್ಲ ಆಕ್ಚುಲಿ. ಓಕೆ. ಸೊ ಏನು ಓದಿರೋದು ನೀವು? ನಾನ್ B.Com ಓದಿದ್ದೀನಿ. ಬಟ್ ಅಜ್ಜಿ ಸಾಕ್ತಿದ್ರು ಅಂದ್ರೆ ಅದ್ರ ಅರ್ಥ ಅಜ್ಜಿ ಅಂದ್ರೆ ಅವ್ರ ದುಡಿಮೇಲಿತ್ತ ಅಥವಾ ಅಮ್ಮ ಕೊಡ್ತಿದ್ರ ಅದನ್ನ ಅಜ್ಜಿಗೆ ಏನಾದ್ರು? ಇಲ್ಲ, ನಮ್ಮ ಅಜ್ಜಿ ತಾತನ ಅವರು ತುಂಬಾ ಚೆನ್ನಾಗಿದ್ರು. ಆತರ ನಮ್ಗೆ ದುಡ್ಡಲ್ಲಿ ಪ್ರಾಬ್ಲಮ್ ನಮ್ಮ ಅಜ್ಜಿ ಮನೇಲಿ ಅಂತ ಇರ್ಲಿಲ್ಲ ನಮ್ಗೆ. ಅವ್ರು ತುಂಬಾ ಚೆನ್ನಾಗಿ ನೋಡ್ಕೊತಿದ್ರು. ಬಟ್ ಅಂದ್ರೆ ನಮ್ಮ ಅಮ್ಮ ಅಂದ್ರೆ ಒಂದು 10-12 ಕಿಲೋಮೀಟರ್ ಆತರ ಅಷ್ಟೇ. ಸೊ ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಅಮ್ಮ ಬರ್ತಿದ್ರು? ವಾರಕ್ಕೊಂದ್ಸಲಿ ಬರ್ತಿದ್ರು. ಆದ್ರೂ ಅವರು ಎಕ್ಸ್ಟ್ರಾ ನಂಗೆ ಏನಾದ್ರು ಬೇಕಂದ್ರೆ ಇರ್ಲಿ ಅಂದ್ಬಿಟ್ಟು ಸ್ವಲ್ಪ ಅಜ್ಜಿ ಹತ್ರ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಹೋಗ್ತಿದ್ರು. ನಂಗೆ ಏನ್ ಬೇಕೋ ಅದು ಕೊಡ್ಸು ಅಂತ ಹೇಳ್ಬಿಟ್ಟು. ಒಟ್ಟಾಗ ಅಮ್ಮ ಕಷ್ಟಪಡ್ತಾ ಇದ್ರು ಹಂಗಾದ್ರೆ? ಅಮ್ಮ ಕಷ್ಟ ಪಡ್ತಾ ಇದ್ರು. ಏನ್ ಮಾಡ್ತಿದ್ರಮ್ಮ? ಅಮ್ಮ ಕೆಲ್ಸ ಮಾಡ್ತಾ ಇದ್ರು. ಐ ಮೀನ್ ಏನ್ ಕೆಲ್ಸ ಅಂದೆ? ಇಲ್ಲಿ ಅಡ್ಗೆ, ಬೇರೆಯವ್ರ ಮನೇಲಿ ಅಡ್ಗೆ ಕೆಲಸ ಮಾಡ್ತಾ ಇದ್ರು ಅವ್ರು ಅವಾಗಿಂದ. ಸ್ವೀಟ್, ಆಯ್ತು, ಒಳ್ಳೇದು. ಸೊ ನೀವು ಎಜುಕೇಶನ್ ಅಂತ ಬಂದಾಗ ನೀವು ಅಜ್ಜಿ ಮನೆಯಲ್ಲೇ ಇದ್ದು ಓದಿದ್ದೆಲ್ಲ? ಒಂದು 5th ತನಕ ಅಜ್ಜಿ ಮನೇಲಿ ಓದಿದ್ದು. ಸೊ ಆಮೇಲೆ ಅಮ್ಮ ಕರ್ಕೊಂಡು ಬಂದ್ರು? 6th ಸ್ಟ್ಯಾಂಡರ್ಡ್ ಮೇಲೆ ಅಮ್ಮ ಕರ್ಕೊಂಡ್ ಬಂದಿದ್ದು ಇಲ್ಲಿಗೆ. ಅವಾಗ ದೊಡ್ಡೋಳಾಗಿದ್ನಲ್ಲ, ಅವ್ರ ಒಬ್ರೇ ಕೆಲ್ಸಕ್ಕೆ ಬಿಟ್ಟು ಹೋಗ್ಬೋದಿತ್ತು ನನ್ನ. ಆಗ ನಾನು ಇರ್ತಿದ್ದೆ ಮನೇಲಿ. ಸೊ ಅವಾಗ ಕರ್ಕೊಂಡ್ ಬಂದ್ರು. ಅವಾಗ ಯಾರ್ಯಾರು ಇದ್ದಿದ್ ನೀವು? ನಾನು, ನಮ್ಮ ಅಜ್ಜಿ, ತಾತ, ನಮ್ಮ ಅಣ್ಣ, ನಮ್ಮ ಮಾವ. ನಮ್ಮ ಅಣ್ಣ ಅಂದ್ರೆ ನಮ್ ದೊಡ್ಡಮ್ಮನ ಮಗ. ಓಕೆ. ಇವರೆಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನಂತೂ. ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು ನಾನಂತೂ. ಬ್ಯೂಟಿಫುಲ್. ಚಿಕ್ಕ ವಯಸ್ಸಲ್ಲಿ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಜ್ಜಿ, ತಾತ, ನಮ್ಮ ಅಣ್ಣ ಎಲ್ಲಾರು. ಆಮೇಲೆ ನಮ್ಮ ಅಮ್ಮ ಹತ್ರ ಬಂದಾಗ ಸ್ವಲ್ಪ ಕಷ್ಟ ಆಯ್ತು ಲೈಫ್. ಯಾವ ತರ? ಅಂದ್ರೆ ಅಮ್ಮ ಒಬ್ರೇ ಅಲ್ವಾ ಇದ್ದಿದ್ದು. ಅಂದ್ರೆ ನನ್ಗಿನ್ನು ಚಿಕ್ಕ ವಯಸ್ಸಲ್ವಾ ಅವಾಗ. ಇಲ್ಲೆಲ್ಲ ಒಬ್ಳೆ ಇರೋದಿಕ್ಕೆ ಅಮ್ಮ ಒಬ್ರೇ ದುಡಿತಾ ಇದ್ದಿದ್ದಲ್ವಾ. ಅವಾಗ ನಮ್ಮ ಅಜ್ಜಿ ಮನೇಲಿ ಪರವಾಗಿರ್ಲಿಲ್ಲ. ಬಟ್ ಅಲ್ಲಿ ಬಿಟ್ಟು ಬಂದ್ಮೇಲೆ ನಮ್ಮ ಅಮ್ಮ ಒಬ್ರೇ ಅಲ್ವಾ ದುಡಿತಾ ಇದ್ದಿದ್ದು. ಸ್ವಲ್ಪ ಕಷ್ಟ ಆಯ್ತು, ಬಟ್ ಪರವಾಗಿಲ್ಲ. ನಾನು ಜಸ್ಟ್ ಒಂದು PUC ಬಂದ ತಕ್ಷಣನೇ ನಾನು ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ಬಿಟ್ಟೆ. ಅರ್ಥಾತ್ ನೀವು ಹಣದ ಕುರಿತು ಹೇಳ್ತಾ ಇದ್ದೀರಾ? ಹೌದು, ಫೈನಾನ್ಷಿಯಲ್. PUC ವರ್ಗೂ ನೀವು ಅಮ್ಮ ಏನ್ ತಂದು ಕೊಡ್ತಿದ್ರು ಅದ್ರಲ್ಲಿ ಬದುಕ್ತಿದ್ರಿ. ಬಟ್ ನೀವು ಕೆಲ್ಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರಿ? PUC 2nd PU ಇದ್ದಾಗ. ನಾನ್ ಚಿಕ್ಕ ವಯಸ್ಸಿಂದ ಅಂದ್ರೆ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂತ ನಂಗೆ ಚಿಕ್ಕ ವಯಸ್ಸಲ್ಲಿ ಏನ್ ನಡೀತು ಅದೇ ಹೇಳ್ಬಿಡ್ತೀನಿ. ಆಗ ನಿಮ್ಗೆ ನನ್ನ ಪ್ರಾಬ್ಲಮ್ ಅರ್ಥ ಆಗ್ಬೋದು ಏನೋ ಗೊತ್ತಿಲ್ಲ. ನಾನು ಸ್ಕೂಲಲ್ಲಿ ಇದ್ದಾಗಿಂದನೂ ಹೆಂಗೆ ಅಂತ ಅಂದ್ರೆ ಜಾಸ್ತಿ ಫ್ರೆಂಡ್ಸ್ ಸರ್ಕಲ್ ಮಾಡ್ಕೋತಾ ಇರ್ಲಿಲ್ಲ. ಜಾಸ್ತಿ ಒಬ್ಳೇ ಇರೋದು. ಅಕಸ್ಮಾತ್ ಇದ್ರೆ ನಂಗೆ ಬೆಸ್ಟ್ ಫ್ರೆಂಡ್ ಅಂತ ಸ್ಕೂಲಲ್ಲಿ ಒಬ್ರೆ ಕ್ಲೋಸ್ ಫ್ರೆಂಡ್ ಅಂತ ಒಬ್ರೆ ಅಥವಾ ಇಬ್ರೆ ಇದೇ ತರ ಇರ್ತಾ ಇದ್ವಿ ನಂಗೆ ಸ್ಕೂಲಲ್ಲಿ, ಕಾಲೇಜಲ್ಲಿ, ಡಿಗ್ರಿಯಲ್ಲಿ ಎಲ್ಲ. ಇವನ್ ನಾನು ವರ್ಕ್ ಮಾಡ್ತೀನಲ್ಲ ಆ ಪ್ಲೇಸ್ ಅಲ್ಲೂ ಅಷ್ಟೇ, ನಾನು ಯಾರ ಜೊತೆಗೂ ಜಾಸ್ತಿ ಸೇರ್ತಾ ಇರ್ಲಿಲ್ಲ. ನಾನು ಇರ್ಬೇಕು, ನನ್ಗೆ ನಂದು ಏನು ರೆಸ್ಪಾನ್ಸಿಬಿಲಿಟಿ ಇದೆ ಕೆಲ್ಸದಲ್ಲಿ ಅಥವಾ ಸ್ಟಡೀಸ್ ಅಲ್ಲಿ ಅದಷ್ಟೇ ಮುಗಿಸ್ಕೋಬೇಕು, ಇರ್ಬೇಕು ಅಷ್ಟೇ. ಈ ತರ ನಂಗೆ ಜಾಸ್ತಿ ನಾನು ಫ್ರೆಂಡ್ಸ್ ಗ್ರೂಪೇ ಮಾಡ್ಕೊಂಡಿಲ್ಲ. ಒಬ್ಳೇ ಇದ್ದಿದ್ದು ಸ್ಕೂಲಲ್ಲೂ ಅಷ್ಟೇ, ಕಾಲೇಜಲ್ಲೂ ಅಷ್ಟೇ. ಕಾಲೇಜಲ್ಲಿ ಏನಂತ ಇದ್ರೆ ನಂಗೆ ಸ್ವಲ್ಪ ದೊಡ್ಡೋಳಾದಲ್ಲ 2nd PUಲಿ, ಅವಾಗ ನಂಗೆ ರಿಯಲೈಸ್ ಆಯ್ತು ಯಾಕೆ ನಾನು ಸುಮ್ನೆ. ಅಂದ್ರೆ ಕಾಲೇಜ್ ಬಂದಾಗ ನಮ್ಗೆ ಕಾಲೇಜ್ ಬೇಗ ಬಿಡ್ತಾ ಇತ್ತು. ಜಸ್ಟ್ ನಮ್ಗೆ ಇದ್ದಿದ್ದು 9 ಇಂದ 12 ವರ್ಗು ಕಾಲೇಜ್ ಇದ್ದು. ಅವಾಗ ನಾನ್ ಯಾಕೆ ಈ ತರ ಮನೇಲಿ ಕುತ್ಕೋಬೇಕು, ಬೋರ್ ಆಗುತ್ತೆ, ನಾನ್ ಯಾಕೆ ಹೆಲ್ಪ್ ಮಾಡ್ಬಾರ್ದು ನಮ್ಮ ಅಮ್ಮಗೆ ಅಂತ ಅನ್ಬಿಟ್ಟು. ಅಂದ್ರೆ ಜಸ್ಟ್ ನನ್ ತಲೆಯಲ್ಲಿ ಇದ್ದಿದ್ದು ಜಸ್ಟ್ ನಮ್ಮ ಅಮ್ಮಗೆ ಹೆಲ್ಪ್ ಮಾಡ್ಬೇಕು ಅಂತ ಅಷ್ಟೇ. ಒಂದು ನಿಮಿಷ. ಓಕೆ, ಫೈನ್. ಈ ಅಂದ್ರೆ ಸ್ಕೂಲ್ ಮಟ್ಟಿನ ತಗೊಳ್ತೀನಿ. ಆ ಸ್ಕೂಲಿಂದ ನೀವು
ಹೆಚ್ಚು ಯಾರನ್ನೂ ಫ್ರೆಂಡ್ಸ್ ಮಾಡ್ಕೊಳ್ತಿರ್ಲಿಲ್ವಲ್ಲ. ಸೊ ಹ್ಮ್ ಆ ಭಾವನೆ ಅವತ್ತಿಗೆ ನಿಮಗದು ಓಕೆ ಫೈನ್ ಖುಷಿ ಇತ್ತಾ ಅಥವಾ ಅಯ್ಯೋ ನಾನು ಮಾಡ್ಕೊಳ್ತಿಲ್ವಲ್ಲ ಅನ್ನೋ ಬೇಜಾರಿತ್ತಾ ನಿಮಗೆ? ಇಲ್ಲ, ಖುಷಿ ಇತ್ತು. ನನ್ಗೆ ಅವಾಗಿಂದನೂ ಅಷ್ಟೇ, ನಮ್ಮ ಅಮ್ಮ ನನ್ನ 5th ಸ್ಟ್ಯಾಂಡರ್ಡ್ಗೆ ಕರ್ಕೊ ಬಂದಿರಲ್ವಾ, ಹ್ಮ್ ಸೊ ಅವಾಗ್ಲೂ ಮನೇಲಿ ಒಬ್ಬೊಬ್ಳೆ ಇರ್ತಾ ಇದ್ನಲ್ಲ, ಸೊ ನಂಗೆ ಅದೇ ಅಭ್ಯಾಸ ಓಕೆ, ಅದು ಆಗೋಯ್ತು. ಕಂಫರ್ಟ್ ನಿಮಗೆ, ಏನು ತೊಂದರೆ ಇಲ್ಲ. ಅಂದ್ರೆ ನಮ್ಮ ಮನೇಲೂ ಅಷ್ಟೇ, ನಾನ್ ಚಿಕ್ಕ ವಯಸ್ಸಿದ್ದ ನಮ್ಮ ಮನೇಲಿ ಬೆಳೆದಿದ್ನಲ್ಲ ನಮ್ಮ ಅಜ್ಜಿ ಊರಲ್ಲಿ, ಹ್ಮ್ ಅವ್ರು ಅಷ್ಟೇ. ನಂಗೆ ನಮ್ಮ ಮನೇಲಿ ನಮ್ಮ ಮಾವಂದಿರು ಸೇಮ್ ಹಂಗೆ, ನಮ್ಮ ಅಜ್ಜಿನೂ ಹಂಗೆ, ನಮ್ಮ ಅಣ್ಣನೂ ಹಂಗೆ. ನಾವ್ ಯಾರು ಜಾಸ್ತಿ ಸೇರ್ತಾನೆ ಇರ್ಲಿಲ್ಲ, ಸಕ್ಕ ಸೈಲೆಂಟ್. ಐ ಮೀನ್ ನೀವಾಯ್ತು, ನಿಮ್ ಕೆಲಸ ಆಯ್ತು, ಎಂತ ಯಾರ ಸಮಾಸಕ್ಕೂ ಅಷ್ಟೇ. ಹೋಗ್ತಿರ್ಲಿಲ್ಲ, ಯಾರ್ಯಾರ ಮನೆ ಅದ್ ವಿಚಾರ ಕೂತ್ಕೊಂಡು ಏನು ಮಾತಾಡ್ತಿಲ್ಲ ಅಥವಾ ಅವ್ರಿವ್ರ ಮನೆ ಹತ್ರ ಹ್ಮ್ ಕೂತ್ಕೊಳ್ತಿರ್ಲಿಲ್ಲ ಅಂತ. ಸೊ ಇದೇ ನಂಗಾಯ್ತು. ನಮ್ಮ ಅಮ್ಮ ಕರ್ಕೊಂಡ್ ಬಂದ್ರಲ್ಲ ನನ್ನ, ಹ್ಮ್ ಸೊ ಅವಾಗ್ಲೂ ಹಿಂಗೆ ಒಬ್ಳೆ ಮನೇಲಿ ಇರುದೇ ಆಯ್ತು. ಅಂದ್ರೆ ಆಟಾಡೋದಂದ್ರೆ ಪಕ್ಕದ ಮನೆಯವ್ರ ಜೊತೆ ಆಟಾಡೋದು ಅಷ್ಟೇ, ಇಲ್ಲಿ ಸಿಟಿಯಾಗಿ ಬಂದ್ಮೇಲೆ. ಓಕೆ. ಸೊ ಈ ತರ ಎಲ್ಲ ಆದ್ಮೇಲೆ ಸೊ PUC ಬಂದೆ. ಅವಾಗ ರಿಯಲೈಸ್ ಆಯ್ತು ನಂಗೆ, ನಾನು ಒಬ್ಳೆ ಏನ್ ಕೂತ್ಕೊಂಡು ಏನ್ ಮಾಡೋದು, ಹ್ಮ್ ವರ್ಕ್ ಆದ್ರೂ ಮಾಡೋಣ, ನಮ್ಮ ಅಮ್ಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ವರ್ಕ್ ಸೇರ್ಕೊಂಡೆ. ಹ್ಮ್ ಮೆಡಿಕಲ್ ಸೇರ್ಕೊಂಡೆ ನಾನು. ಫಸ್ಟ್ ಟೈಮ್ ಮೆಡಿಕಲ್ ಸೇರ್ಕೊಂಡೆ, ಪಾರ್ಟ್ ಮಾತಾಡ್ಕೊಂಡು ಟೈಮ್ ವರ್ಕ್ಗೆ. ಹೌದು, ಹ್ಮ್ ಪಾರ್ಟ್ ಟೈಮ್ ವರ್ಕ್ಗೆ. ಹ್ಮ್ ಈವ್ನಿಂಗ್ 4:30 ಇಂದ ನೈಟ್ 9-9:30 ವರ್ಗು ಮಾಡ್ಬೇಕಿತ್ತು. ಎಷ್ಟು ಅವ್ರು ಕೊಡೋರು? ಸ್ವಲ್ಪ 3000 ಕೊಡ್ತಾ ಇದ್ರು ಸ್ಟಾರ್ಟಿಂಗ್. ಹ್ಮ್ ನಂಗೆ ಸಖತ್ ಖುಷಿ ಅವಾಗ, ನಾನು ಇಷ್ಟ ಮಾಡ್ಬಿಟ್ನಲ್ಲ ಅಂತ, ನಮ್ಮ ಅಮ್ಮ ಕೊಡ್ಬೋದಲ್ಲ ಅಂತ. ಫೈನ್. ಅವಾಗ ಅಮ್ಮಂಗ್ ಕೊಟ್ಟಿದ್ದೆ. ಆಮೇಲೆ ಕಾಲೇಜ್ ಸ್ಟಾರ್ಟ್ ಆಯ್ತು, ಮತ್ತೆ ಕಾಲೇಜ್ ಹೋಗುದು. ಹಂಗೆ PUC ಮುಗೀತು. ಹ್ಮ್ ಸೊ PUC ಮುಗಿತಾ ಇದ್ದಂಗೆ ಮತ್ತೆ ವರ್ಕ್, ಫುಲ್ ಟೈಮ್. ಓಕೆ. ಫುಲ್ ಟೈಮ್ ಸೆಕೆಂಡ್ PU ಆದ್ಮೇಲೆ ಸ್ವಲ್ಪ ಜಾಸ್ತಿ ಲೀವ್ ಇರುತ್ತೆ, ನಮ್ಗೆ ರಜಾ ಇರುತ್ತೆ. ಸೊ ಐ ಅವಾಗ ಮೀನ್ ಫುಲ್ ಟೈಮ್ ವರ್ಕ್ ಬೇಸಿಗೆ ಮಾಡ್ತಿದ್ದೆ. ರಜದ ಬಗ್ಗೆ ಮಾತಾಡ್ತಿರೋದು. ಬೇಸಿಗೆ ರಜಾ, ಓಕೆ. ಅವಾಗ ಫುಲ್ ಟೈಮ್ ವರ್ಕ್ ಮಾಡ್ತಿದ್ದೆ ಹ್ಮ್ ಮೆಡಿಕಲ್ ಅಲ್ಲೇನೆ. ಹ್ಮ್ ಅಲ್ಲ, ಮೆಡಿಕಲ್ ಅಲ್ಲ, ಇದು ಮೋರಲ್ಲಿ, ಬಿಗ್ ಬಜಾರ್. ಹ್ಮ್ 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 ಬಿಗ್ ಬಜಾರ್ ಅಲ್ಲಿ ಮೆಡಿಕಲ್ 3000 ಕೊಡ್ತಿದ್ರಲ್ಲ, ಅದು ಸಾಲ್ತಾ ಇರ್ಲಿಲ್ಲ. ಹ್ಮ್ ಸೊ ಹಂಗಾಗಿ ಬಿಗ್ ಬಜಾರ್ ಸೇರ್ಕೊಂಡೆ. ಹ್ಮ್ ಅಲ್ಲಿ ನಾನು ಏನ್ ಅನ್ಕೊಂಡ್ ಹೋಗಿದ್ನೋ ಅದು ಡೆಡ್, ಅದು ಆಪೋಸಿಟ್ ಆಯ್ತು. ಅಂದ್ರೆ ನಾನ್ ಮೆಡಿಕಲ್ ಬಿಟ್ಟಿದ್ದೀನಿ ಇಲ್ಲಿ, ಹ್ಮ್ ಬಟ್ ಅಲ್ಲಿ ಹೋದ್ಮೇಲೆ ಟೈಮಿಂಗ್ಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ, ಅಂಡ್ ಸ್ಯಾಲ್ರಿ ಕೂಡ ಕಮ್ಮಿ, ಆತರ ಆಯ್ತು. ಬಿಗ್ ಬಜಾರ್ ಅಲ್ಲಿ ಮಾರ್ನಿಂಗ್ 9 ಇಂದ ನೈಟ್ 9 ವರ್ಗು ನಾನು ಒಬ್ಳೆ ಓಡಾಡೋದ್ ಕಷ್ಟ ಆಗ್ತಿತ್ತು. ಬಟ್ ಆದ್ರೂ ಪರವಾಗಿಲ್ಲ, ಸ್ಯಾಲರಿ ಬಂದು 5000. 1,000 ಜಾಸ್ತಿ ಕೊಡ್ತಿದ್ರು ಅಂತ. ಹೌದು. ಹ್ಮ್ ಅದಾದ್ಮೇಲೆ ಹೆಂಗೋ ಮಾಡ್ದೆ 3 ತಿಂಗಳು. ಹ್ಮ್ ಆಮೇಲೆ ಡಿಗ್ರಿ ಕಾಲೇಜ್ ಸ್ಟಾರ್ಟ್ ಆಯ್ತಲ್ಲ, ಹ್ಮ್ ಕಾಲೇಜ್ ಸ್ಟಾರ್ಟ್ ಆಯ್ತು. ಒಂದ್ 3 ತಿಂಗಳು ಹೋದೆ, 3-4 ತಿಂಗಳು ಕಾಲೇಜ್ಗೆ. ಏನ್ ಆಮೇಲೆ ತಗೊಂಡಿದ್ರಿ? ಕೊರೋನಾ BCom. ಕಾಮರ್ಸ್. ಕಾಮರ್ಸ್ ತಗೊಂಡಿದ್ದೆ. ಓಕೆ ಓಕೆ. ಹ್ಮ್ ಅದಾದ್ಮೇಲೆ ಕೊರೋನಾ ಸ್ಟಾರ್ಟ್ ಆಯ್ತು. ಹ್ಮ್ ಆಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಯ್ತಲ್ಲ ನಮ್ಗೆ. ಹ್ಮ್ ಅವಾಗ ನನ್ ಡಿಗ್ರಿ ಸ್ಟಾರ್ಟಿಂಗ್ ಜಾಯ್ನ್ ಆಗ್ಬೇಕಾದ್ರೆ ಮತ್ತೆ ಮೆಡಿಕಲ್ಗೆ ಜಾಯ್ನ್ ಆದೆ, ಈವ್ನಿಂಗ್ ವರ್ಕ್ಗೆ ಹೋಗಕ್ಕೆ. ಹ್ಮ್ ಅವಾಗ ನಂಗೆ ಬಿಗ್ ಬಜಾರ್ ಅಲ್ಲಿ ಹಾಫ್ ಡೇಗೆ ಏನ್ ಕೊಡ್ತಿದ್ರು, ಸಾರಿ ಫುಲ್ ಡೇಗೆ ಏನ್ ಕೊಡ್ತಾ ಇದ್ರು, ಅದು ಹಾಫ್ ಡೇಗೆ ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದ್ರು ಮೆಡಿಕಲ್ ಅಲ್ಲಿ ಸ್ವಲ್ಪ. ಅಂದ್ರೆ ಮೊದ್ಲು ಹೋಗ್ತಿದ್ ಮೆಡಿಕಲ್? 6000. ಅಲ್ಲ ಅಲ್ಲ, ಮೊದ್ಲು ಅಲ್ಲ, ಮೊದ್ಲಲ್ಲ, ಇಲ್ಲ ಅದಲ್ಲ, ಬೇರೆ. ಬೇರೆ ದೊಡ್ಡ ಮೆಡಿಕಲ್. ಓಕೆ ಓಕೆ. ನಮ್ ಏರಿಯಾದಲ್ಲಿರೋ ದೊಡ್ಡ ಮೆಡಿಕಲ್ಗೆ ಹೋಗ್ತಾ ಇದ್ದೆ, ಅಲ್ಲ ಹಾಫ್ ಡೇಗೆನೆ ಕೊಡ್ತಾ ಇದ್ರು. ಹ್ಮ್ ಸೊ ಚೆನ್ನಾಗಿತ್ತು, ಸ್ಯಾಟಿಸ್ಫೈ ಆಗಿದ್ದೆ ನಾನು. ಓಕೆ. ಸೊ ಅದೇ ನಾನು ಏನ್ ಮಾಡ್ಬಿಟ್ಟೆ ಅಂದ್ರೆ, ಇದು ಜೋಶಲ್ಲಿ ನಾನ್ ಚೆನ್ನಾಗಿ ಏನೇನು ಕೆಲ್ಸ ಹೋಗ್ಬೇಕು, ಬರೀ ಕೆಲ್ಸಾನೇ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ನಾನು ಹೆಲ್ತ್ನ ಫುಲ್ಲು ಇಗ್ನೋರ್ ಮಾಡಕ್ ಶುರು ಮಾಡ್ದೆ. ಯಾವ ತರ? ಅಂದ್ರೆ ಲೈಕ್ ತಿಂತಾ ಇರ್ಲಿಲ್ಲ ಸರಿಗೆ, ಆಮೇಲೆ ಒಳ್ಳೆ ಫುಡ್ ತಿಂತಾ ಇರ್ಲಿಲ್ಲ, ಬರೀ ಔಟ್ಸೈಡ್ ಫುಡ್ ತಿನ್ನೋದು ಆತರ. ಓಕೆ, ಜಂಕ್ ಫುಡ್ ಜಾಸ್ತಿ ತಿಂತಿದ್ರಿ? ಆತರ ಮಾಡ್ತಾ ಇದ್ದೆ. ಅದು ಹೆಲ್ತ್ ಇಶ್ಯೂ ಆಯ್ತು. ಒಂದ್ 6 ಮಂತ್ ಸಿಕ್ಕಾಪಟ್ಟೆ ಸಫರ್ ಮಾಡಿದ್ದೀನಿ. ಹ್ಮ್ ಅದಾದ್ಮೇಲೆ ಅದನ್ನು ರಿಕವರಿ ಮಾಡ್ಕೊಂಡೆ, ಅದು ಏನು ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ಲಿಲ್ಲ. ರಿಕವರಿ ಮಾಡ್ಕೊಂಡೆ, ಹುಷಾರ್ ಕೂಡ ಆಯ್ತು. ಹ್ಮ್ ಅದಾದ್ಮೇಲೆ ಹಂಗೆ ಇದ್ದೆ. ಡಿಗ್ರಿ ಮುಗಿತಾ ಬಂತು, ನನ್ಗೊಂದು ಮೆಡಿಕಲ್ ಇದೆಯಲ್ಲ, ಅದು ಚೆನ್ನಾಗಿ ಕೆಲಸ ನಡೀತಾ ಇತ್ತು. ಹ್ಮ್ ಆಮೇಲೆ ಫೈನಲ್ ಇಯರ್ ಡಿಗ್ರಿದು ಎಕ್ಸಾಮ್ ಬಂತು, ಲಾಸ್ಟ್ ಇಯರ್ 6th ಸೆಮ್. ಹ್ಮ್ ಅದಾದ್ಮೇಲೆ ಓಕೆ ಅಂತ ಮೆಡಿಕಲ್ ಬಿಟ್ಟೆ. ಅವಾಗ ಮೆಡಿಕಲ್ ಬಿಟ್ಬಿಟ್ಟು ಮನೇಲಿದ್ದೆ, ಕಾಲೇಜ್ಗೆ ಹೋಗ್ತಿದ್ದೆ. ಹ್ಮ್ ಅವಾಗ ನನ್ಗೆ ನನ್ಗೆ ನಮ್ ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟಿ ಇತ್ತು.
ಹ್ಮ್. ಅದೆಲ್ಲ ನಂಗೆ ಸೀರಿಯಸ್ ಆಗಿ ರಿಯಲೈಸ್ ಆಗೋಕ್ಕೆ ಶುರು ಆಯ್ತು ಅವಾಗಿಂದ. ಓಕೆ. ಆ ನಾನ್ ನಮ್ಮ ಮನೆಗೋಸ್ಕರ ಅಮ್ಮ ಒಬ್ರೇ ಅಲ್ವಾ, ಹ್ಮ್. ಸೊ ನಾನು ನಮ್ಮ ಅಮ್ಮಗೊಂದು ಚೆನ್ನಾಗಿ ಒಂದ್ ಒಳ್ಳೆ ಮನೆ ಎಲ್ಲ ಮಾಡ್ಕೊಡ್ಬೇಕು, ನಾನು ಚೆನ್ನಾಗಿರ್ಬೇಕು ಲೈಫಲ್ಲಿ, ಒಂದ್ ಒಳ್ಳೆ ಕಡೆ ಕೆಲಸ ತಗೋಬೇಕು ಅಂತ ಎಲ್ಲ. ಓಕೆ. ಸೊ ನಂದು ಕನ್ನಡ ಮೀಡಿಯಂ ಫುಲ್ ಓದಿದ್ದು ನಾನು, ಇಂಗ್ಲಿಷ್ ಬರ್ತಾ ಇರ್ಲಿಲ್ಲ ನಂಗೆ. ಹ್ಮ್. So ಹಂಗಾಗಿ ಕಾಲೇಜ್ ಮುಗ್ದಾಗ ಮೆಡಿಕಲ್ ಬಿಟ್ನಲ್ಲ, ಹ್ಮ್. ಅವಾಗ ಇದು ಸ್ಪೋಕನ್ ಇಂಗ್ಲಿಷ್ ಆನ್ಲೈನ್ ಅಲ್ಲಿ ಅದೆಲ್ಲ ಇಂಗ್ಲಿಷ್ ಮಾತಾಡಕ್ಕೆ. ಆ ಅದೆಲ್ಲ ತಗೊಂಡು ಹ್ಮ್. ಅದೆಲ್ಲ ತಗೊಂಡು ಹ್ಮ್. ಕಲ್ತ್ಕೊಂಡೆ ನಾನು. ಓಕೆ. ಕಲ್ತ್ಕೊಂಡೆ, ಒಂದ್ ಒಳ್ಳೆ ಕಡೆ ಜಾಬ್ ಕೂಡ ಸಿಕ್ತೆ ನಂಗೆ. ಹ್ಮ್. ಬ್ಯಾಂಗ್ಳೂರ್ ಹೋಗ್ತಿದ್ದೆ ನಾನು. ಹ್ಮ್. ಹ್ಮ್. ಬ್ಯಾಂಗ್ಳೂರಲ್ಲಿ ಇಂಟರ್ವ್ಯೂ ಇತ್ತು, ಅಲ್ಲಿ ಅಟೆಂಡ್ ಮಾಡ್ಕೊಂಡ್ ಬಂದೆ. ಇಲ್ಲಿ ನಮ್ಮ ಮೈಸೂರಲ್ಲಿ ಜಾಬ್ ಆಯ್ತು ನನ್ಗೆ, ಹ್ಮ್. ಚೆನ್ನಾಗಿತ್ತು ಜಾಬ್ ಆಯ್ತು. ಆಮೇಲೆ ನನ್ಗೆ ಏನಂತ ಅಂದ್ರೆ, ನಾನು ಚಿಕ್ಕ ವಯಸ್ಸಿಂದನು ಅಂದ್ರೆ ನಾನು ಒಬ್ಳೆ ಅಲ್ವಾ ಬೆಳ್ದಿದ್ದು ಮನೇಲಿ. ಹ್ಮ್. ಸೊ ಹಂಗಾಗಿ ಏನಾಯ್ತು ಅಂದ್ರೆ ನಾನ್ ಅಡಿಗೆ ಮಾಡೋದು ಯಾವಾಗ್ಲೂ. ಹ್ಮ್. ಅಮ್ಮ ಆಲ್ಮೋಸ್ಟ್ ನಾನು ನಮ್ಮ ಅಮ್ಮ ಹತ್ರ ಬಂದಲ್ಲ, ನಾನು 6th ಸ್ಟ್ಯಾಂಡರ್ಡ್ ಇದ್ದಾಗ, ಹ್ಮ್. ಅವಾಗಿಂದ ಇಲ್ಲಿವರೆಗೂ ನಮ್ಮ ಅಮ್ಮ ಕುಕ್ಕಿಂಗೇ ಮಾಡಿಲ್ಲ ಸರಿಯಾಗಿ. ಎಲ್ಲೋ ನಂಗೆ ಹುಷಾರಿಲ್ದೆ ಇರುವಾಗ ಮಾಡ್ತಾರೆ ಸ್ವಲ್ಪ ಅಷ್ಟೇ. ಹ್ಮ್. ಅದ್ ಬಿಟ್ರೆ ನಮ್ಮ ಕುಕ್ಕಿಂಗೇ ಮಾಡಿಲ್ಲ, ಆಲ್ಮೋಸ್ಟ್ ನಾನೇ ಮಾಡುದು ಯಾವಾಗ್ಲೂ. ಹ್ಮ್. ಹ್ಮ್. ಅದು ಕುಕಿಂಗ್ ಮಾಡಿ 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 ಅದ್ರಲ್ಲಿ ಸಖತ್ತು ಚೆನ್ನಾಗಿ, ಅದ್ರಲ್ಲಿ ಒಂದ್ ಒಳ್ಳೆ ಫ್ಯೂಚರ್ ಇದೆ ನನಗೆ ಅಂತ ಗೊತ್ತಾಯ್ತು. ಹ್ಮ್. ಸೊ ಗೊತ್ತಾದಾಗ ಓಕೆ ಅಂತ ಹೇಳ್ಬಿಟ್ಟು ನಾನು ಈ ತರ ಕೆಲಸ ಮಾಡ್ತಾ ಇದ್ರೆ, ನಾನು ಜಸ್ಟ್ ಒಂದ್ 15,000 20,000 ತಗೊಂಡು ನಾನೇನು ದೊಡ್ಡದಾಗಿ ಮನೆ ಕಟ್ಟೋದಾಗಿರ್ಬೋದು, ನನ್ಗೋಸ್ಕರ ನಮ್ಮ ಅಮ್ಮಗೋಸ್ಕರ ನನ್ನ ಫ್ಯೂಚರ್ ಚೆನ್ನಾಗಿರೋದಾಗಿರ್ಬೋದು, ಅದು ಆಗಲ್ಲ. 15,000 20,000 ಸ್ಯಾಲ್ರಿಯಲ್ಲಿ ಹ್ಮ್. ನನಗೆ ಇಷ್ಟು ಚೆನ್ನಾಗಿ ಏನೋ ಒಂದು ಗೊತ್ತು, ಏನೋ ಒಂದು ಸಿಂಪಲ್ ಆಗಿ ಏನೇ ಇರ್ಲಿ ಅದು, ಹ್ಮ್. ಅಡಿಗೆ ಮಾಡೋದಿರ್ಬೋದು ಅಥವಾ ಏನೇ ಒಂದು, ಅದು ಗೊತ್ತಿರೋದನ್ನ ನಾವು ಪ್ಲಸ್ ಪಾಯಿಂಟ್ ಆಗಿ ನಾವು ನಮ್ ಫ್ಯೂಚರ್ಗೆ ಯೂಸ್ ಮಾಡಿದ್ರೆ, ನಮ್ಗೆ ಏನ್ ಇಂಟ್ರೆಸ್ಟ್ ಇದೆಯೋ, ನಾವ್ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ಸ್ ಇದೀವೋ ಅದನ್ನ ನಮ್ ಪ್ಲಸ್ ಪಾಯಿಂಟ್ ಆಗಿ ಯೂಸ್ ಮಾಡಿದ್ರೆ ಅದ್ರಲ್ಲಿ ನಾವು ತುಂಬಾ ಚೆನ್ನಾಗಿ ಫ್ಯೂಚರ್ ಕಟ್ಕೋಬಹುದಲ್ವಾ. ಹ್ಮ್. ಸೊ ಆ ಥಾಟ್ ಬಂದ್ಬಿಟ್ಟು ಅವಾಗ್ಲೇ ನಂಗೆ ಶುರುವಾಗಿದ್ದು ರೆಸ್ಟೋರೆಂಟ್ ಮಾಡ್ಬೇಕಂತ. ಹ್ಮ್. ಸೊ ಹಂಗಾಗಿ ಆ ರೆಸ್ಟೋರೆಂಟ್ ಮಾಡ್ಬೇಕು ಅನ್ನೋ ಒಂದು ಪ್ಲಾನಿಂಗ್ ಮಾಡ್ತಿದ್ದೆ. ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತ ಅಂದ್ರೆ, ನನ್ಗೆ ಆ ಪ್ಲಾನಿಂಗ್ ಮಾಡ್ತಿರ್ತೀನಿ ನಾನು, ಹ್ಮ್. ಬಟ್ ಸರಿ ಸಮ್ಟೈಮ್ಸ್ ಅಂದ್ರೆ ಪ್ಲಾನಿಂಗ್ ಆರ್ಗನೈಸೇಷನ್ ಬರುತ್ತೆ. ರೆಸ್ಟೋರೆಂಟ್ ಒಂದು ಬಿಸ್ನೆಸ್ ಅಲ್ಲಿ ನಂಗೆ ಫುಲ್ ನಂಬಿಕೆ ಇದೆ, ಚೆನ್ನಾಗ್ ಮಾಡ್ತೀನಿ ಅಂತ ಎಲ್ಲದನ್ನು. ಹ್ಮ್. ಆದ್ರೆ ನನ್ಗೆ ಒಂದೇ ಒಂದ್ ವಿಷಯ ಬಿಟ್ಟು ಮಿಕ್ಕಿದ್ರಲ್ಲಿ ಎಲ್ಲಾನು ನಂಬಿಕೆ ಇದೆ ನನ್ ಮೇಲೆ ನನಗೆ. ಹ್ಮ್. ಆ ಒಂದು ವಿಷಯ ಯಾವ್ದಂದ್ರೆ ನಂಗೆ ಸ್ಟಾಫ್ ಮ್ಯಾನೇಜ್ಮೆಂಟ್. ಎಂತದು? ಸ್ಟಾಫ್ ಮ್ಯಾನೇಜ್ಮೆಂಟ್. ಓಕೆ. ಹ್ಮ್. ಈಗ ಒಂದ್ ರೆಸ್ಟೋರೆಂಟ್ ಮಾಡ್ಬೇಕಂದ್ರೆ ಅದಕ್ಕೆ ಟೀಮ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅಲ್ವಾ ಸರ್? ಸಿಬ್ಬಂದಿ ನಿರ್ವಹಣೆ. ಹೌದು. ಹ್ಮ್. ಸೊ ನಾನ್ ಪ್ಲಾನಿಂಗ್ ಮಾಡುವಾಗ ನನ್ಗೇನು ಕನ್ಫ್ಯೂಸ್ ಆಗಲ್ಲ, ನಂಗೊಂದು ಭಯ ಆಗಲ್ಲ, ಏನೂ ಆಗಲ್ಲ. ಸಖತ್ ಕಾನ್ಫಿಡೆಂಟ್ ಅಂಡ್ ಮಾಡ್ತೀನಿ ಅನ್ನೋದೆಲ್ಲ ಇರುತ್ತೆ. ಹ್ಮ್. ಸೊ ಅಂಡ್ ಒಂದು ಆರ್ಗನೈಸ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆನೂ ಪ್ಲಾನಿಂಗ್ ಮಾಡ್ಬೇಕಾದ್ರೆ, ಒಂದು ಆರ್ಗನೈಸೇಷನ್ ಬಗ್ಗೆ ಅದ್ರ ಬಗ್ಗೆನೂ ಏನೋ ನಂಗೆ ಡೌಟ್ ಇರಲ್ಲ. ಹ್ಮ್. ಒಂಥರ ಮನ್ಸಲ್ಲಿ ಭಯ ಅನ್ನೋದು ಏನು ಇರಲ್ಲ, ಮಾಡ್ತಾ ಇರ್ತೀನಿ ಅದ್ರ ಬಗ್ಗೆ. ಹ್ಮ್. ಬಟ್ ನಂಗೆ ಸ್ಟಾಫ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತಲ್ಲ, ಅವಾಗ್ಲೇ ತಲೆ ಕೆಡುತ್ತೆ ಸಿಕ್ಕಾಪಟ್ಟೆ. ಹ್ಮ್. ಹೆಂಗೆ ಅಂತ ಅಂದ್ರೆ, ನನಗೆ ಒಂದು ಟೀಮ್ ಅನ್ನೋದಿಲ್ಲ. ನೀನ್ ಹೆಂಗ್ ಮಾಡ್ತೀಯಾ, ನಿಂಗೆ ಟೀಮೇ ಇಲ್ಲ, ಹೆಂಗ್ ಮಾಡ್ತೀಯ ನೀನು, ಅಥವಾ ನೀನ್ 4 ಜನ ಜೊತೆ ಬೆರ್ತು ಗೊತ್ತಿಲ್ಲ ನಿಂಗೆ, ನೀನ್ ಹೆಂಗೆ ಅವ್ರನ್ನೆಲ್ಲ ಮ್ಯಾನೇಜ್ ಮಾಡ್ತೀಯ ನೀನು ಅನ್ನೋದೆಲ್ಲ ನಂಗೆ ಶುರು ಆಗ್ಬಿಟ್ಟು ಈ ಪ್ಲಾನಿಂಗ್ ಎಲ್ಲ ಬಿಟ್ಟು ಬಂದೇ ಬಿಡ್ಬೇಕು ಅಂತ ಅನ್ಸುತ್ತೆ. ಹ್ಮ್. ಹ್ಮ್. ಅಂದ್ರೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗಲ್ಲ ಆ ಟೈಮಲ್ಲಿ ನಂಗೆ. ಹ್ಮ್. 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 ಈ ತರ ಸಖತ್ತು ಡೌಟ್ ಬರುತ್ತೆ ನನ್ಗೆ, ಈ ತರ ನನ್ ಮೇಲೆ ನನಗೆ ಅದನ್ನ ಪ್ಲಾನಿಂಗ್ ಮಾಡುವಾಗ ಸ್ಟಾಫ್ ಮ್ಯಾನೇಜ್ಮೆಂಟ್ ಬಗ್ಗೆ. ನೀನ್ ಯಾರ ಜೊತೆಗೂ ನೀನು ಸರಿಯಾಗಿ, ನಿಂಗೆ ಫ್ರೆಂಡ್ಸ್ ಸರ್ಕಲ್ ಇಲ್ಲ, ಬೆಸ್ಟ್ ಫ್ರೆಂಡ್ ಸರ್ಕಲ್ ಇಲ್ಲ, ನಿಂಗೆ ಎಲ್ಲಾರ್ದು ಸಪೋರ್ಟ್ ಬೇಕು. ಬಟ್ ನಿಂಗೆ ಸಪೋರ್ಟ್ ಮಾಡೋರು ಯಾರಿಲ್ಲ, ನೀನ್ ಹೆಂಗೆ ಮಾಡ್ತೀಯ ಇದನ್ನ? ನಿಂಗೆ ಅಕಸ್ಮಾತ್ ನಾಳೆ ದಿನ ನೀನ್ ಕೆಲ್ಸಕ್ ತಗೊಂಡ್ರು ಕೂಡ ಅವ್ರನ್ನ ನೀನ್ ಮ್ಯಾನೇಜ್ ಮಾಡ್ತೀಯಾ ಅಂತ ಡೌಟ್ ಬರುತ್ತೆ. ಆಮೇಲೆ ಮನ್ಸು ಇನ್ನೊಂದ್ ಅನ್ಸುತ್ತೆ, ನೀನ್ ಫಸ್ಟ್ ಶುರು ಮಾಡಿದಿನ ಈ ಜರ್ನಿ ಶುರು ಮಾಡು ಅಂದ್ರೆ, ನಾನು ಇದನ್ನ ಡೈರೆಕ್ಟ್ ಶುರು ಮಾಡೋದ್ ಬೇಡ ಅಂತ ಅನ್ಕೊಂಡಿದ್ದೀನಿ.
ಯಾಕೆಂದ್ರೆ ಬಿಕಾಸ್ ನನಗೆ ಈಗ ನಾನು ಎಷ್ಟೇ ಕುಕಿಂಗ್ ಅಲ್ಲಿ ಎಕ್ಸ್ಪರ್ಟ್ ಇದ್ರೂನು ನಾನು ಒಂದು ರಿಯಲ್ ಅಲ್ಲಿ ಬೇರೆ ಕಡೆ ರೆಸ್ಟೋರೆಂಟ್ ಸೇರ್ಕೊಂಡು ಅಲ್ಲಿ ಎಕ್ಸ್ಪೀರಿಯನ್ಸ್ ಪಡ್ಕೊಂಡು ಆಮೇಲೆ ಶುರು ಮಾಡೋದು ಚೆನ್ನಾಗಿರುತ್ತೆ ಆಗ. ಹ್ಮ್ ಅವಾಗ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ, ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅದ್ರ ಬೇಸ್ ಮೇಲೆ ನಾನು ನಂದೇ ಅಂತ ಒಂದು ರೆಸ್ಟೋರೆಂಟ್ ಶುರು ಮಾಡೋದು ಸರಿ ಇರುತ್ತೆ. ಹ್ಮ್ ಸುಮ್ನೆ ನನಗೆ ಕುಕಿಂಗ್ ಗೊತ್ತು ಒಂದ್ ಮಾತ್ರಕ್ಕೆ ಶುರು ಮಾಡೋದು ಚೆನ್ನಾಗಿರಲ್ಲ. ಹ್ಮ್ ಬಿಕಾಸ್ ಅಲ್ಲಿ ಫೈನಾನ್ಸ್ ಹ್ಯಾಂಡಲ್ ಮಾಡೋದಿರುತ್ತೆ, ಅದ್ರ ಬಗ್ಗೆನೂ ನಾನು ಚೆನ್ನಾಗಿ ತಿಳ್ಕೊಬೇಕು. ಹ್ಮ್ ಬಿಕಾಸ್ ನನ್ ಕಾರ್ಪೊರೇಟ್ ಲೈಫ್ ಇದೆಯಲ್ಲ, ಅದು ಒಂದೇ ಸಾಲಲ್ಲ ಅದನ್ನ ಮ್ಯಾನೇಜ್ ಮಾಡಕ್ಕೆ. ನಂಗೆ ಸ್ಟಿಲ್ ನಂಗೆ ಇವಾಗ್ಲೂ ಕೂಡ ನಾನು ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಿದ್ರು ಕೂಡ ಈ ನಾನು ರೆಸ್ಟೋರೆಂಟ್ ನ ಸರಿ ಮ್ಯಾನೇಜ್ ಮಾಡೋದ್ರ ಬಗ್ಗೆ, ಅದು ಸ್ಟಾಫ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಿಕ್ಕಾಪಟ್ಟೆ ಡೌಟ್ ಬರುತ್ತೆ. ಈ ತರ ನನ್ ಮೇಲೆ ನನಗೇನೆ ನಂಗೆ ಆಗುತ್ತೋ ಇಲ್ವೋ ಈ ಸ್ಟಾಫ್ ಮ್ಯಾನೇಜ್ಮೆಂಟ್ ಅನ್ನೋದು, ಈ ಟಾಪಿಕ್ ಇಟ್ಕೊಂಡಾಗ ತಲೆ ಕೆಡುತ್ತೆ. ಬಟ್ ಇದ್ರಲ್ಲಿ ನಿಮ್ಗೆ ನಿಮ್ಗಿಂತ 100% ಸೊಲ್ಯೂಷನ್ ಸಿಗುತ್ತೆ ಅಂತ ನನ್ಗೆ ಗೊತ್ತು. ಅದಕ್ಕೆ ನಿಮ್ಮ ಹತ್ರ ಬಿಟ್ರೆ ಬೇರೆ ಯಾರು ಸೊಲ್ಯೂಷನ್ ಕೊಡೋಕ್ ಆಗಲ್ಲ ನಂಗೆ. ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ. ಏನಿದೆ ಇಲ್ಲಿ ಈಗ ಮೊದಲನೇದಾಗಿ ಕೇಳಿಸ್ಕೊ, ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿಸ್ಕೊ. ಮೊದಲನೇದಾಗಿ ನಾನೇನು ಹೇಳೋದಂದ್ರೆ, ಒಂದು 24 ವರ್ಷದ ಹೆಣ್ಮಗಳಾಗಿ ಒಂದು ಆ ಮಟ್ಟಿನ ಕಷ್ಟದ ಬದುಕನ್ನು ನೋಡಿಕೊಂಡು ಮೆಡಿಕಲಲ್ಲಿ ಕೆಲಸ ಮಾಡಿ, ಇನ್ನೊಂದು ಕಡೆ ಯಾವುದೋ ಮಾರ್ಕೆಟ್ ಅಥವಾ ಸಮಥಿಂಗ್ ಒಂದು ಅಂಗಡಿಯಲ್ಲಿ ಕೆಲಸ ಮಾಡಿ, ಬಿಗ್ ಬಜಾರಲ್ಲಿ ಕೆಲಸ ಮಾಡಿ, ಅಂದರೆ 24 ವರ್ಷದ ಹೆಣ್ಮಗಳು ಇಷ್ಟೆಲ್ಲ ಬದುಕನ್ನು ನೋಡ್ಕೊಂಡು ಬಂದು ಇವತ್ತು ಒಂದು ರೆಸ್ಟೋರೆಂಟ್ ಮಾಡಬೇಕು, ಸ್ವಂತ ಏನೋ ಮಾಡಬೇಕು ಅನ್ನೋ ಕನಸು ಕಾಣೋದಿದೆಯಲ್ಲ, ಇದು ನಿನ್ನ ಮೊದಲನೇ ಗೆಲುವು. ಆ್ಯಂಡ್ ಐ ಹೋಪ್, ನಾನು ಹೇಳೋದು ಆ ಕನಸು ಬಂದಿದೆ, ಅದು ಈಡೇರ್ಲಿಕ್ಕೆ ಅಲ್ಲಿ ಏನು ಮಾಡಬೇಕು, ಎಷ್ಟು ಸಮಯ ಬೇಕು, ಇದೊಂದು ಸ್ವಲ್ಪ ಕಹಿ ಅನ್ನಿಸ್ಬೋದು, ನಾನು ಹೇಳ್ತೀನಿ. ಬಟ್ ನಾನು ಹೇಳೋದು ಮೊದಲನೇದಾಗಿ ಆ ಕನಸನ್ನು ಜೀವಂತವಾಗಿಟ್ಟು. ಯಾಕಂದರೆ ನನ್ನ ಪ್ರಕಾರ ನಿಮಗೆ ಯಾವುದ್ರ ಮೇಲೆ ಒಂದು ಹಿಡಿತ ಇದೆ, ಯಾವುದರ ಬಗ್ಗೆ ಒಂದಷ್ಟು ತಿಳುವಳಿಕೆ ಇದೆ, ಒಂದು ಕಂಟ್ರೋಲ್ ಇದೆ, ಆ ಕುರಿತು ಏನೋ ಮಾಡಬೇಕು ಅಂತ. ಈಗ ನೋಡಿ, ನಾನಾದರೂ ಅಷ್ಟೇ, ಈಗ ನಾನು ಸ್ವಲ್ಪ ಏನೋ ಓದಿದ್ದೀನಿ, ತಿಳ್ಕೊಂಡಿದ್ದೀನಿ, ಒಂದು ಗುರುಕುಲ, ಒಂದು ಗುರುಗಳ ಅನುಗ್ರಹ, ಇದೊಂದಷ್ಟು ಕಾನ್ಫಿಡೆಂಟ್ ಬಂದ ಮೇಲೆ ನಾನೊಂದು ಆಶ್ರಮ, ನಾನೊಂದು ಯೂಟ್ಯೂಬ್ ಚಾನಲ್ ಅಥವಾ ನಾನೊಂದು ಟ್ರಸ್ಟು, ಒಂದು ವೆಬ್ಸೈಟು, ಒಂದಷ್ಟು ಜನರಿಗೆ ಕೆಲಸ ಕೊಡೋದು. ಯಾವಾಗ ಅಂದರೆ, ನಾನು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ನಾನು ನಂಬಿ 10 ಜನರನ್ನು ಕೆಲಸಕ್ಕೆ ತಗೊಂಡಿರ್ಬೋದು, ಆ 10 ಜನ ಕೈ ಕೊಟ್ಟರು ಆ ಅಷ್ಟು ಕೆಲಸ ಮಾಡ್ಲಿಕ್ಕೆ ನನಗೆ ಬರ್ಬೇಕು ಒಬ್ಬ ಓನರ್ ಆಗಿ. ಅಂದರೆ ಯಾವುದ್ರ ಬಗ್ಗೆ ನನಗೇ ಗೊತ್ತಿಲ್ವೋ ಅದನ್ನು ನಾನು ಅವ್ರಿಗೆ ಹೇಳೋದೇನು? ಹಾಗಂತ ಎಲ್ಲವೂ ಗೊತ್ತಿರಬೇಕು ಅಂತ ಇಲ್ಲ. ಆದರೆ ಒಬ್ಬ ಓನರ್ ಆಗಿ ಅಥವಾ ಒಬ್ಬ ಫೌಂಡರ್ ಆಗಿ ಅಥವಾ ನೀವೊಬ್ಬರು ಶುರು ಮಾಡೋನಾಗಿ ಸ್ವಲ್ಪ ತಡವಾದ್ರೂ ಪರವಾಗಿಲ್ಲ, ಜ್ಞಾನ ಮೊದಲು ಕರ್ಮ ಅನಂತರ. ಅದು ಯಾವುದೇ, ಅದು ಕೇವಲ ಸ್ಟಾಫ್ ಮ್ಯಾನೇಜ್ಮೆಂಟ್ ಅಂತ ಮಾತ್ರ ಅಲ್ಲ, ಅಥವಾ ಅಡುಗೆ ಅಂತ ವಿಚಾರ ಅಲ್ಲ, ಅಥವಾ ಅದು ಫಿನಾನ್ಷಿಯಲ್ ಅಂತ ಅಲ್ಲ, ಯಾವುದಾದ್ರೂ ಅಷ್ಟೇ, ಮೊದಲು ಥಿಯರಿ ನಂತರ ಪ್ರಾಕ್ಟಿಕಲ್. ಸೊ ಈ 24 ಏಜಲ್ಲಿ ನಿಮಗೆ ಈ ಥರದ್ದೊಂದು ಥಾಟ್ ಬಂದಿದೆ, ನಾನು ಇದರಲ್ಲಿ ಏನೋ ಮಾಡಬೇಕು, ಸ್ವಂತ ಏನೋ ಮಾಡಬೇಕು. ಹಾಗೆ ನೋಡಿದ್ರೆ ಇವತ್ತಿನ ಯುವ ಜನತೆಗೆ ಸ್ವಂತದ್ದೇನೋ ಮಾಡಬೇಕು, ಸ್ವಂತ ಏನೋ ನಾನು ಸಾಧಿಸಬೇಕು, ಅಷ್ಟು ದೊಡ್ಡ ಹಠವೂ ಇಲ್ಲ, ಅಷ್ಟು ದೊಡ್ಡ ತಾಳ್ಮೆನೂ ಇಲ್ಲ, ಅಂಡ್ ಏನೇನೋ ವಿಚಾರದಲ್ಲಿ ತಮ್ಮ ಎನರ್ಜಿಯನ್ನೆಲ್ಲ ವ್ಯರ್ಥ ಮಾಡ್ತಿದ್ದಾರೆ. ಆದರೆ 24 ವರ್ಷಕ್ಕೆ ಕಂಡ ಕನಸು ಅದು 34 ಆದರೂ ಈಡೇರಬಹುದು. ಐ ಮೀನ್ 24ರಲ್ಲಿ ಕಂಡ ಕನಸು 34ರಲ್ಲಿ ಈಡೇರಬಹುದು, ಗೊತ್ತಿಲ್ಲ. ಯಾಕಂದ್ರೆ ಇವತ್ತಿನ ಯಾವುದೇ ಸಾಧಕರನ್ನು ತಗೊಳ್ಳಿ, ಕೆಲವೊಬ್ಬರು ಅಂಥ ದೊಡ್ಡ ಬ್ಯಾಕ್ಗ್ರೌಂಡ್ ಇದ್ದು, ದುಡ್ಡಿದ್ದು, ಇನ್ಫ್ಲೂಯೆನ್ಸ್ ಇದ್ದು, ಕೆಲವರು ನಾನು CEO ಅಥವಾ ನಾನು ಫೌಂಡರ್ ಅಂತ ಹೆಸರಿಗೆ ಮಾತ್ರ ಅನ್ನಿಸ್ಕೊಂಡು ಹಿಂದ್ಗಡೆ ಅವರ ಅಪ್ಪ ಅಮ್ಮ ತಾತ ಅವರೆಲ್ಲ ಅವ್ರಿಗೆ ಹಾಕೊಟ್ಟಿರ್ತಾರೆ, ಅವ್ರು CEO ಅಥವಾ ಫೌಂಡರ್ ಅಂತ ಹೆಸರಿಗೆ ಅಂದ್ಕೊಂಡಿರ್ತಾರೆ. ಅವ್ರದ್ದು ಕತೆ ಬೇರೆ. ಏನೂ ಇಲ್ಲದೆ ನಾನೊಬ್ಬ ಒಂದು ಕಂಪ್ನಿ, ಒಂದು ಸಂಸ್ಥೆ, ಒಂದು ರೆಸ್ಟೋರೆಂಟ್, ಒಂದು ಸಮಥಿಂಗ್ ಈ ಥರದ್ದೇನೋ ಶುರು ಮಾಡಬೇಕು, ಯಾರ ಬೆಂಬಲವೂ ಇಲ್ಲ, ಅಂಥ ದೊಡ್ಡ ಬಂಡವಾಳ ಇಲ್ಲ, ಅಂಥ ನನ್ನ ಮೇಲೆ ನಂಬಿಕೆ ಇಡುವಂಥದ್ದು ನಾನು ಇನ್ನೂ ಏನೂ ಮಾಡಿಲ್ಲ ಅಂದ ಹಾಗೆ, ಅಂಥ ಖಾಲಿ ಹಿನ್ನೆಲೆ ಇರೋ ನೀವೇನೋ ಮಾಡಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಅದು ಕಾಮನ್ ಸೆನ್ಸ್, ಅದು ರೈಟ್? ಅಂದ್ರೆ ನಾನು ಈಗಲೇ ಮಾಡ್ಬೇಕು ಅಂತ ಅಲ್ಲ, ಅಲ್ಲಿಗೆ ಬರ್ತೀನಿ. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ,
ಈ ಸಮಯದಲ್ಲಿ ನಿಮ್ಮ ಇಚ್ಛೆಯಂತೆ, ನಿಮ್ಮ ಆಸೆಯಂತೆ ಕೆಲವು ಸಂಗತಿಗಳು ಬೇಗ ಬೇಗ ನಡೀದೇ ಇರಬಹುದು. ಯಾಕಂದರೆ ಈ ಕಾರಣಕ್ಕೆ ಎಷ್ಟೋ ಸಾರಿ, ಯಾಕಂದರೆ ನಿಮ್ಮ ಸುತ್ತಲಿನ ಜನ ನಿಮಗೆ ಸ್ಪಂದಿಸದೇ ಇರ್ಬೋದು, ಆ್ಯಂಡ್ ನೀವು ಅಂದ್ಕೊಂಡಿದ್ದು ಏನೂ ನಡೀದೇ ಇರ್ಬೋದು, ಆ್ಯಂಡ್ ನಿಮಗೆ ಕಲಿಬೇಕು ಅಂದರೂ ಕೂಡ ಯಾರೂ ಕಲಿಸೋರಿಲ್ಲದೆ ಇರ್ಬೋದು, ಅಥವಾ ಯಾರೋ ನಿಮ್ಮನ್ನು ಆಡ್ಕೊಳ್ಬೋದು. ಈ ಎಲ್ಲವನ್ನು ಫೇಸ್ ಮಾಡೋದನ್ನು ಮೊದಲು ನೀನು ಕಲಿಬೇಕು. ಹಾ ಸರ್, ಇದ್ರ ಬಗ್ಗೆ ಅಂದ್ರೆ ನಂಗೆ ಭಯ ಇಲ್ಲ. ಅಂದ್ರೆ ಸುಮಾರು ಜನ ಅನ್ಕೋತಾ ಇದಾರೆ ಆಲ್ರೆಡಿ, ನಿಂಗೆ ನಿಜವಾಗ್ಲೂ ಈ ತರ ಎಲ್ಲ ಮಾಡ್ತೀಯಪ್ಪ ನೀನಂತೂ, ಬರೀ ದುಡಿತಾರದೇ ಇಷ್ಟು ನೀನು, ನಿಜ ಇದೆಲ್ಲ ಬಿಟ್ಟಾಕ್ಬಿಟ್ಟು, ಇವನ್ ಸ್ವಂತ ನಮ್ಮ ಅಮ್ಮನೇ ಆಕ್ಚುಲಿ. ಬಟ್ ಅದು ತಪ್ಪಲ್ಲ, ಬಿಕಾಸ್ ಯಾಕೆ ಅಂತಂದ್ರೆ ಅವ್ರಿಗೂ ಭಯ ಇರುತ್ತಲ್ವಾ, ನಮ್ಮ ಮಗಳು ಎಲ್ಲಿ ಏನು ಕೈ ಸುಟ್ಕೋತಾಳೋ ಏನೋ ಅಂತ ಭಯ ಇರುತ್ತಲ್ವಾ. ಅದಕ್ಕೆ So, ಆ ತರ ಕೇಳಿಸ್ಕೊ, ನಾನು ಹೇಳೋದು ಕೇಳಿಸ್ಕೊ. ಇಲ್ಲಿ ಒಬ್ಬ ಕುರಿ ಕಾಯೋ ವ್ಯಕ್ತಿ ನಾನೊಂದು ದಿವಸ ಮೌಂಟ್ ಎವರೆಸ್ಟ್ ಏರ್ತೀನಿ ಅಂತ ಯೋಚನೆ ಮಾಡದೇ ಇದ್ರೆ ಅವನ್ ತೇನ್ಸಿಂಗ್ ಹೆಂಗಾಗ್ತಿದ್ದ? ಅಂದ್ರೆ ಅಷ್ಟು ದೊಡ್ಡ ಎತ್ತರದ ಬೆಟ್ಟ ಒಬ್ಬ ಕುರಿಕಾಯೋ ವ್ಯಕ್ತಿಯ ಪಾದದಡಿ ಬರಬೇಕು ಅಂದ್ರೆ ಅದರ ಅರ್ಥ ಇವನು ಬೆಟ್ಟದ ಮೇಲೆ ನಿಂತ್ರೆ ಬೆಟ್ಟ ಇವನ್ ಪಾದದಡಿ. ನಿನ್ನ ಬದುಕಲ್ಲೂ ಈಗ ನೀನೊಬ್ಬ ಕುರಿಕಾಯೋ ತೇನ್ಸಿಂಗ್. ನಿನ್ನ ಮುಂದೆ ಒಂದು ದೊಡ್ಡ ಗುರಿ ಇದೆ, ಅದೊಂದು ಮೌಂಟ್ ಎವರೆಸ್ಟ್ ಅಷ್ಟು ದೊಡ್ಡದಿದೆ. ಹಾಗಾಗಿ ಜನರು ಹೇಳ್ತಿದ್ದಾರೆ, ಬಿಕಾಸ್ ಜನರಿಗೆ ಅದನ್ನು ಹತ್ತುವ ಧೈರ್ಯ ಇಲ್ಲ ಅಂದಾಗ ನಿನ್ನನ್ನು ಹತ್ತಬೇಡ ಅಂತಲೇ ಅವ್ರು ಹೇಳ್ತಾರೆ. ಹೌದಲ್ಲ? ಯಾರೋ ಹತ್ತುವಷ್ಟು ಶಕ್ತಿ ಇರೋನ್ ಸವಾಸ ಮಾಡು, ಅವನು ನಿನ್ನನ್ನು ಹತ್ತಿಸ್ತಾನೆ ಅಥವಾ ಹತ್ತು ಅಂತ ಹೇಳ್ತಾನೆ. ಆದ್ರೆ ಅದರ ಹತ್ತಿರಕ್ಕೂ ಹೋಗದ ಜನ ನೀನು ಹತ್ತಿ ನಿಂದ್ರೆ ನಿನ್ನನ್ನು ಹುಚ್ಚರು ಅಂತಾರೆ. ಇದು ಸಮಾಜದಲ್ಲಿ ಇರುವಂಥದ್ದು ಇದು. ಸೊ ಇಲ್ಲಿ ಹೋಟೆಲ್ ಅಥವಾ ಎಸ್ಪೆಷಲಿ ನಿನ್ನ ವಿಚಾರಕ್ಕೆ ಬಂದರೆ, ನಾನು ಮೊದಲನೇ ಸಂಗತಿ ಏನು ಮಾತಾಡಿದೆ ಇಷ್ಟೊತ್ತು ಅಂದರೆ, ನಿನಗೆ ಬಂದಿರುವ ಈ ಥಾಟ್ ಅಥವಾ ಏನೋ ಸ್ವಂತ ಮಾಡಬೇಕು ಅನ್ನೋ ಈ ಆಲೋಚನೆ ಶ್ರೇಷ್ಠವಾದದ್ದು, ಹಾಗೂ ಅದನ್ನು ಜೀವಂತವಾಗಿರಿಸ್ಕೊ. ಅಟ್ ಎನಿ ಕಾಸ್ಟ್ ಅಥವಾ ಎನಿ ಸಿಚುವೇಶನ್ ಬರಲಿ, ನಿನ್ನ ತಾಯಿನೇ ನಿನ್ನ ವಿರುದ್ಧ ನಿಲ್ಲಲಿ, ಈ ಕನಸನ್ನು ಜೀವಂತವಾಗಿ ಇಟ್ಕೊ. ಇದು ಒಂದನೇದು. ಎರಡನೇದು, ಸೊ ಸ್ಟಾಫ್ ಮ್ಯಾನೇಜ್ಮೆಂಟ್ ಅಥವಾ ಸಿಬ್ಬಂದಿಗಳನ್ನು, ಯಾಕಂದರೆ ನಾನು ಬಾಲ್ಯದಿಂದ ಯಾರ ಜೊತೆ ಈ ಸಹವಾಸ ಮಾಡಿಲ್ಲ ಸರ್, ಯಾರ ಜೊತೆ ಗುಂಪಾಗಿ ಬೆರ್ತಿಲ್ಲ, ನನಗೆ ಜನರನ್ನು ಹ್ಯಾಂಡ್ಲು ಮಾಡೋದು ಗೊತ್ತಿಲ್ಲ. ಆ್ಯಂಡ್ ಯಾರೋ ಏನೋ ಅಂದುಬಿಟ್ರೆ, ಏನೋ ನನ್ನ ವಿರುದ್ಧ ಮಾತಾಡಿಬಿಟ್ರೆ, ಅಥವಾ ಯಾಕಂದರೆ ಒಂದು ಗುಂಪು ಅಂದರೆ ಗ್ರೂಪ್ ಆಫ್ ಪೀಪಲ್ಸ್, ಒಂದು ಗುಂಪು ಇದ್ದಾರೆ, ಒಂದು 10-15 ಜನ ಇದ್ದಾರೆ ಅಂದಾಗ ಒಬ್ಬೊಬ್ಬರದ್ದು ಒಂದೊಂದು ಯೋಚನೆ ಇರುತ್ತೆ. ಒಬ್ಬ ಲೀಡರ್ ಆದವನು ತನ್ನ ಕನಸಿಗೆ ಅವರನ್ನೆಲ್ಲ ದುಡಿಸಿಕೊಳ್ಳುವಷ್ಟು ಶಕ್ತಿ, ಗಂಭೀರತೆ, ಜ್ಞಾನ ಹಾಗೂ ಹಿಡಿತ ಎಲ್ಲ ಇರಬೇಕು. ನಾನು ದುಡ್ಡು ಹಾಕ್ಬಿಡ್ತೀನಿ, ಅದು ಹೆಂಗೆ ಅಂದರೆ, ಸರ್ ನಂಗೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ ಸರ್, ಬಟ್ ಉಪ್ಪು ಹಾಕೋದು ಗೊತ್ತಾಗಲ್ಲ ಸರ್, ಹಿಂಗಂದ್ರೆ ಅದು ಅಡುಗೆ ಹೆಂಗಾಯ್ತು? ಹಂಗೆ ನಂಗೆ ಹೋಟ್ಲೆಲ್ಲ ಮಾಡಬೇಕು ಅಂತ ಆಸೆ ಇದೆ ಸರ್, ಬಟ್ ನಂಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿಲ್ಲ. ಅರ್ಥಾತ್ ಮ್ಯಾನೇಜ್ ಮಾಡೋಕ್ಕೆ ಗೊತ್ತಿಲ್ಲ ಅನ್ನೋದು ಮತ್ತೆ ಸುಮ್ಮನಿರೋದು ಇವೆರಡೂ ಒಂದೇ ಅಲ್ವಾ? ಸೊ ಮೊದಲೇನು ಮಾಡಬೇಕು, ಅದು ಯಾವುದೇ ಕ್ಷೇತ್ರ ಆಗಲವ, ಬಲ್ಲವರ ಬಳಿ, ಇದನ್ನು ಆಲ್ರೆಡಿ ಮಾಡ್ತಿರೋರ ಬಳಿ ಅಥವಾ ಇದರ ಕುರಿತು ತಿಳುವಳಿಕೆ ನೀಡುವವರ ಬಳಿ ತರಗತಿಗೆ ಹೋಗ್ಬೇಕು, ಅಥವಾ ಅಡಿಯಾಳಾಗಿ ಮೊದಲು ತಿಳ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ನಾನು ನಿನಗೆ ಹೇಳೋದು, ಜನರ ಜೊತೆ ಬದುಕುವ, ಜನರ ನಡುವೆ ಇದ್ದು ಅವರನ್ನು ಒಲಿಸಿಕೊಂಡು ಅವರನ್ನು ನಿರ್ವಹಿಸುವ ಕಲೆ ಗೊತ್ತಿಲ್ಲದೆ ಹೋದರೆ ಈ ಜಗತ್ತಲ್ಲಿ, ಅಂದರೆ ಈ ಹ್ಯೂಮನ್ ರಿಸೋರ್ಸ್ನ ಹ್ಯಾಂಡ್ಲ್ ಮಾಡದೆ ನೀನು ಶ್ರೇಷ್ಠಳಾಗುವ ಯಾವ ಜಾಬು ಇಲ್ಲ ಈ ಜಗತ್ತಲ್ಲಿ. ಇಸ್ ಇಟ್ ರೈಟ್? ಇವನ್ ನೀವು ಯೋಚನೆ ಮಾಡಿ, ಯಾವುದೇ ಜಾಬ್ ತಗೊಳ್ಳಿ, ಜನರನ್ನು ಹ್ಯಾಂಡ್ಲ್ ಮಾಡೋ ಸ್ಥಿತಿ ಬಂದೇ ಬರುತ್ತೆ. ಇವನ್ ನಾನು ಎಲ್ಲ ಬರೀ ಮಿಷಿನಲ್ಲೇ ಮಾಡ್ತೀನಿ, ಬರೀ ನಾನು ಟೆಕ್ನಾಲಜಿಲೇ ಹೋಗ್ತೀನಿ ಎನ್ನುವ ಯಾವ ಕೆಲಸವೂ ಇಲ್ಲ. ಇವನ್ ಈಗ ಯಾವುದೋ ಒಂದು ತೆಳ್ಳೋ ಗಾಡಿ ಇಟ್ಕೊಳ್ತೀಯ ಅಂತಲೇ ಅಂದ್ಕೊಳ್ಳವ, ಅದು ಒಬ್ಳೆ ಮಾಡೋಕ್ಕಾಗುತ್ತೆ? ಅಲ್ಲಿ ಪಾತ್ರೆ ತೊಳೆಯೋಕೆ ಒಬ್ಬನ ಕರ್ಕೊಳ್ತೀಯ, ಅಥವಾ ನಿನ್ನ ಅಮ್ಮನೋ ಅಥವಾ ಮುಂದೆ ನಿನ್ನ ಗಂಡನೋ, ಅಂದ್ರೆ ಒಂದು ತೆಳ್ಳೋ ಗಾಡೀಲಿ ಮಾಡ್ತಿರೋನು ಕೂಡ ಒಂದು 4-5 2-3 ಜನ ಇದ್ದೇ ಇರ್ತಾರೆ. ಚಿಕ್ಕದಾಗಿ ಶುರು ಮಾಡು. ಹಂಗಂದ್ರೆ ತೆಳ್ಳ ಗಾಡಿ ಇಡು ಅಂತ ನಾನು ಹೇಳ್ತಿಲ್ಲ, ಆದ್ರೆ ಮೊದಲು ಯಾವುದರ ಬಗ್ಗೆ ನಿನಗೆ ವಿಶ್ವಾಸವಿಲ್ವೋ ಅದು ವಿಶ್ವಾಸ ಬರುವ ಹಾಗೆ ಸ್ಕಿಲ್ ಕಲಿ. ಹೋಗು, ಒಂದು ಯಾವುದೋ ರೆಸ್ಟೋರೆಂಟ್ ಬಳಿ ಹೋಗಿ ನಿನ್ನ ಕನಸುಗಳನ್ನು ಹೇಳಿಕೊಂಡು ನಾನೊಂದಷ್ಟು ದಿನ ಇಲ್ಲಿ ಇರಬೇಕು. ಯಾಕಂದರೆ ನೀವು ಎಂಪ್ಲಾಯಿಯಾಗಿ ಸೇರ್ತಿರೋ ಅಥವಾ ನಿನ್ನ ಆಸೆ ಕನಸುಗಳನ್ನು ರೆಸ್ಪೆಕ್ಟ್ ಮಾಡುವ ಸಜ್ಜನರು ಇರ್ತಾರೆ, ಅವ್ರ ಹತ್ರ ಹೋಗಿ ಹೇಳ್ಕೊ, ನನಗೆ ಹಿಂಗೊಂದಷ್ಟು ದಿನ ಹೇಗೆ ಈ ಮೆಡಿಕಲ್ ಓದಿರೋರು ಅಥವಾ ಡಾಕ್ಟ್ರ್ ಆಗಬೇಕಿರೋರು ಯಾವುದೋ ಒಂದು ಆಸ್ಪತ್ರೆಗೆ ಟ್ರಯಲ್ಗೆ ಅಂತ ಹೋಗಿ ಕೆಲಸ ಮಾಡ್ತಾರಲ್ಲ,
ಹಾ ಹಂಗೆ ನೀನು ಈ ಕೆಲಸ ಈಗ ಮಾಡ್ತಿರೋ ಕೆಲಸ ಬಿಡಬೇಡ, ಅದ್ರ ಹಾ ಜೊತೆ ಇಲ್ಲ ಜೊತೆ ಸರ್, ಅಂದ್ರೆ ಇದು ಕೇಳಿಸ್ಕೊ ಬಿಡಲ್ಲ, ಕೇಳಿಸ್ಕೊ ಪಾರ್ಟ್ ಟೈಮ್ ಆಗಿ. ಕೇಳಿಸ್ಕೊ ಜೊತೆಯಲ್ಲೇ ನೀನು ಈ ಕಡೆ ಹ್ಮ್ ಆರ್ಟಿಕಲ್ಗಳು ಓದು, ಯೂಟ್ಯೂಬಲ್ಲಿ ವಿಡಿಯೋಸ್ಗಳು ನೋಡು, ಎಲ್ಲೆಲ್ಲಿ ಸಾಧ್ಯವೋ ಹಾ ಯಾವ್ಯಾವ ಕಡೆಯಿಂದ ಸಾಧ್ಯವೋ ತಿಳ್ಕೊ. ಫಸ್ಟ್ ಆಫ್ ಆಲ್ ಬೆರೆಯೋಕೆ ಶುರು ಮಾಡು. ಯಾಕಂದರೆ ಸಿಬ್ಬಂದಿ ನಿರ್ವಹಣೆ ಅದೊಂದು ಎಲ್ಲೋ ಕೂತ್ ವಿಡಿಯೋ ನೋಡಿ ತಿಳ್ಕೊಳ್ಳೋದಲ್ಲ. ಹಾ ಬೆರಿಬೇಕು, ಹೌದು ಸರ್. ನಿನಗಲ್ಲಿ ಅವಮಾನ ಆಗಬೇಕು ಅಥವಾ ನಿನಗಲ್ಲಿ ಮಿಸ್ಟೇಕ್ಗಳಾಗಬೇಕು. ನಂತರ ನಿನಗದು ಆತ್ಮಸಾಕ್ಷಿಗೆ ಗೊತ್ತಾಗ್ತಾ ಬರುತ್ತೆ, ಏಕೆ ಎಲ್ಲಿ ತಪ್ತಾ ಇದ್ದೀನಿ ಬಟ್ ಒಬ್ಬ ಲೀಡರ್ ಆಗಿ ನಾನೊಂದು ಏನೋ ಸ್ವಂತ ಮಾಡಬೇಕು ಅಂದಾಗ ಮೊದಲು ನಮ್ಮ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ಹಾ ದೆನ್ ಓನ್ಲಿ ನಾವು ಇನ್ನೊಬ್ಬರನ್ನು ಕಂಟ್ರೋಲ್ ಮಾಡ್ಬೋದು. ಈಗ ಹಾ ನಿಮಗೆ ಆಡೋ ಮಾತಿನ ಮೇಲೆ ಕಂಟ್ರೋಲ್ ಇಲ್ಲ, ನಿಮ್ಮ ಕಣ್ಣೀರಿನ ಮೇಲೆ ಕಂಟ್ರೋಲ್ ಇಲ್ಲ, ನಿಮ್ಮ ನಾಲಿಗೆ ಮೇಲೆ ಕಂಟ್ರೋಲ್ ಇಲ್ಲ, ನಿಮಗೆ ಯಾವ ಗಳಿಗೆ ಏನು ಮಾಡ್ತಿದ್ದೀನಿ ಒಂದು ಶೆಡ್ಯೂಲ್ ಇಲ್ಲ, ಒಂದು ಡಿಸಿಪ್ಲಿನ್ ಇಲ್ಲ, ಇವತ್ತಿಗೆ ಇದು ಮಾಡಬೇಕು ಅನ್ನೋದು ಅಂಥದ್ದೊಂದು ಪ್ರೊಫೆಷನಲ್ ಎಥಿಕ್ಸ್ ಅಥವಾ ಮೆಂಟ್ಯಾಲಿಟಿ ಇಲ್ಲ ಅಂದರೆ ಯಾವಾಗ ಬೇಕು ಅದು ಹಾ ಮಾಡ್ಲಿಕ್ಕೆ ಅದೇ ಮನೇನಾ? ಸೊ ಇಲ್ಲ ಸರ್. ನಾನು ಅದಕ್ಕೆ ಹೇಳಿದ್ದು, ದುಡ್ಕೊಳ್ತಾ ಹೋಗಿ, ಏನು ಮಾಡ್ತಿದ್ದೆ ಅದು ಮಾಡ್ಕೊಳ್ತಾ ಹೋಗು. ಜೊತೆಯಲ್ಲಿ ನಿನ್ನ ಕನಸೇನಿದೆ ಅದನ್ನು ಜೀವಂತವಾಗಿ ಇಟ್ಕೊಂಡು ಅದಕ್ಕೆ ವರ್ಕ್ ಮಾಡ್ತಾ ಹೋಗು. ಎಲ್ಲೋ ರೆಸ್ಟೋರೆಂಟ್ಗಳಿಗೆ ವೀಕೆಂಡ್ಗಳಲ್ಲಿ ಹೋಗಿ ಕೆಲಸ ಮಾಡು, 4 ಜನ ಫ್ರೆಂಡ್ಸ್ ಮಾಡ್ಕೋ, ಬೇರೆ ಓಡಾಡು. ಒಂದು ನಿಮ್ಮೊಂದೊಂದು ಲಿಮಿಟ್ ಅಂತ ಇರುತ್ತೆ, ಅದ್ರ ಒಳಗಡೆ ನೀನು 4 ಜನರ ಸಹವಾಸ ಮಾಡಿ ಅದು ಪ್ರಾಕ್ಟಿಕಲ್ಲಾಗಿ ಗೊತ್ತಾದಾಗಲೇ ಯಾರ್ಯಾರು ಹೆಂಗೆಂಗಿರ್ತಾರೆ ಆ ರೀತಿ ಹೋಗಿ ನೀನು 28ಕ್ಕೆ ಶುರು ಮಾಡವ, ಏನು ತೊಂದರೆ ಇಲ್ಲ. ಆದರೆ ಕಲಿಯದೆ ತಿಳ್ಕೊಳ್ಳದೆ ನಾನು ಸುಮ್ಮನೆ ಅಂದರೆ ಕೈಯಲ್ಲಿ ಬಿಲ್ಲು ಬಾಣ ಇದೆ, ಬತ್ತಳಿಕೆಯಲ್ಲಿ ಬಾಣಗಳಿದ್ದಾವೆ ಅಂತ ಹೋಗಿ ಸುಮ್ಮನೆ ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ರೆ ಯಾರೋ ಹೊಡೆದಾಕ್ತಾರಷ್ಟೇ. ನನಗೆ ಬಾಣ ಹೆಂಗೆ ಬಿಡಬೇಕು, ಯಾವ ಕಡೆಗೆ ಬಿಡಬೇಕು, ಯಾವ ಅಸ್ತ್ರ ಪ್ರಯೋಗಿಸಬೇಕು, ಎದುರುಗಡೆ ಇರೋರನ್ನು ನಾನು ಹೇಗೆ ಅವ್ರ ಬಾಣಗಳಿಂದ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಬೇಕು, ಇದು ಯಾವುದೂ ಗೊತ್ತಿಲ್ಲದೆ ದುಡ್ಡಿದೆ ಅಥವಾ ಸ್ಕಿಲ್ ಇದೆ ಅಂತ ಹೋಗಿ ಕಲ್ತ್ಬಿಟ್ರೆ ಸ್ಕಿಲ್ ಇರ್ಬೋದು, ದುಡ್ಡು ಇರ್ಬೋದು ನಿಮ್ಮ ಹತ್ರ, ಬಟ್ ನಿಮ್ಮ ಹತ್ರ ಇರೋ ಕೆಲಸಗಾರರನ್ನು ಅವ್ರ ಇಚ್ಛೆಯಂತೆ ಕೆಲವೊಮ್ಮೆ ಅವ್ರದೇ ದಾರಿಲಿ ಹೋಗಿ ಅವ್ರನ್ನ ವಶಪಡಿಸ್ಕೊಂಡು ಕೆಲಸ ಮಾಡಿಸ್ಕೊಳ್ಬೇಕಾಗುತ್ತೆ, ಹೌದಲ್ಲ? ಹೌದು. ಸೊ ಪ್ಲೀಸ್ ಈಗ ನಿನ್ನ ಕನಸಿನ ಕುರಿತು ಆಸಕ್ತಿ ಹೆಚ್ಚು ಮಾಡ್ಕೋ, ಗುರಿಗಳು ಅಥವಾ ನಿನ್ನ ಆ ಕನಸನ್ನು ಜೀವಂತವಾಗಿಟ್ಕೋ. ಆ ಕುರಿತಾಗಿ ಕೆಲವೊಂದಷ್ಟು ಕೋರ್ಸ್ಗಳಿರ್ತವೆ, ಸಾಧ್ಯವಾದ್ರೆ ಅದನ್ನು ಮಾಡು. ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ವಿಚಾರಗಳಿದ್ದಾವೆ, ಹೌದಲ್ಲ? ಹೌದು ಸರ್. ಸೊ ನನ್ನ ಪ್ರಕಾರ ವಿದ್ಯೆ ಪಡ್ಕೊಂಡು ಆನಂತರ ನೀನು ನಿನ್ನದೇ ರೀತಿ ಕನಸು ಕಾಣುವ ಕೆಲವು ಅಥವಾ ನಿನ್ನದೇ ರೀತಿಯ ಆಸೆ ಇಟ್ಕೊಂಡಿರೋ ಕೆಲವು ಫ್ರೆಂಡ್ಸ್ ಮಾಡ್ಕೋ. ಯಾಕಂದರೆ ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ಹೇಳೋದವ, ನಿಮ್ಮ ಕನಸು ನಿಮ್ಮ ಯೋಚನೆಗೆ ಸರಿಸಮಾನವಾಗಿದ್ದರೆ ಚಂದ ಸಹವಾಸಗಳು. ಅವನಿಗೆ ಗೊತ್ತು ಗುರಿ ಏನು ಇಲ್ದವ್ ನಿಮ್ಮ ಫ್ರೆಂಡ್ ಮಾಡ್ಕೊಂಡ್ರೆ ಅವನು ನಿಮ್ಮನ್ನು ಎಳ್ಕೊಂಬಂದು ಮತ್ತು ಅವನ ಸ್ಥಿತಿಗೆ ನಿಲ್ಲಿಸ್ಕೊಳ್ತಾನೆ. ಇದಂತೂ 100% ನಿಜ. ಹೌದು. ಈಗ ನಾನು ಇಷ್ಟೆಲ್ಲ ಜನಗಳಿಗೇನು ಹೇಳೋನಾಗಿ ಅಥವಾ ಒಂದು ಮಟ್ಟಿಗೆ ಎತ್ತರದ ಬದುಕನ್ನು ಬದುಕಬೇಕು, ಎತ್ತರದ ಸಾಧನೆ ಮಾಡಬೇಕು ಅಂತ ಅಂದ್ಕೊಂಡಿರೋನೊಬ್ಬ ನಾನು, ಏನೂ ಕೆಲಸ ಇಲ್ಲ ಏನಿಲ್ಲ, ಅಲ್ಲೆಲ್ಲೋ ಮಳ್ಳಿಕಟ್ಟೆ ಮೇಲೆ ಕೂತ್ಕೊಳ್ಳೋನೊಬ್ಬನ ಮುಂದೆ ಹೋಗಿ ನಾನು ದಿನಗಟ್ಟಲೆ ಕೂತ್ಕೊಂಡ್ರೆ ನನ್ನನ್ನು ಅವನು ಅಲ್ಲಿಗೆ ಹೇಳ್ಕೊಳ್ತಾನೆ. ಯಾಕಂದರೆ ಸಾಧಕ ಮನಸ್ಥಿತಿಯವ ಒಬ್ಬ ವ್ಯಕ್ತಿ ಏನೂ ಅಲ್ಲದ ಒಬ್ಬನನ್ನು ಮೇಲಕ್ಕೆತ್ತಲಿಕ್ಕೆ ತುಂಬ ಸಮಯ ಬೇಕು, ಆದರೆ ಮೇಲಿರೋ ವ್ಯಕ್ತಿಯನ್ನು ಕೆಳಗಡೆ ಎಳೆಯಕ್ಕೆ ತುಂಬ ಸಮಯ ಬೇಕಿಲ್ಲ. ಅದು ಹೇಗಂದ್ರೆ ಬೆಟ್ಟದ ಮೇಕೊಂದು ಬಂಡೆ ತಗೊಂಡೋಗ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಅದೇ ಬೆಟ್ಟದಿಂದ ಬಂಡೆ ಹಿಂಗೆ ಸುಮ್ಮನೆ ದೂಕಿರ್ ಸಾಕು ಕೆಳಗಡೆ ಬಿದ್ದೋಗುತ್ತೆ. ಹಂಗೆ ಕನಸಿಟ್ಕೊಂಡಿದ್ದೀಯಾ, ಗುರಿ ಇಟ್ಕೊಂಡಿದ್ದೀಯಾ, ನೀನು ಮಾಡ್ತೀಯ, ನಿನಗೆ ಆ ಶಕ್ತಿ ಇದೆ. ಹಾಗಾಗಿ ಸ್ವಲ್ಪ ಹಣ ಕೂಡಿಟ್ಕೋ. ಜೊತೆಗೆ ಮೊದಲು 4 ಜನದ ಜೊತೆ, ಈಗ ಸ್ಟಾಫ್ ಮ್ಯಾನೇಜ್ಮೆಂಟು ಅಂತ ಅಷ್ಟೇ ಅಲ್ಲವಾ, ನೀನೊಂದು ಹೆಣ್ಮಗಳಾಗಿ ನಾಳೆ ಮದುವೆಯಾಗಿ ಒಂದು ಯಾವುದೋ ದೊಡ್ಡ ಕುಟುಂಬಕ್ಕೆ ಹೋಗ್ತೀಯ, ಅಲ್ಲಿ ಅತ್ತೆ ನಾದ್ನಿದಿರು, ಮೈದಂದಿರು, ಮಾವ, ಸಂಬಂಧಿಕರು, ಮನೆ ಹೆಣ್ಮಕ್ಳು, ಏನೋ ಸ್ಟಾಫ್ ಮ್ಯಾನೇಜ್ಮೆಂಟ್ ಅಂತ ಮಾತ್ರ ಕನ್ಸಿಡರ್ ಮಾಡಬೇಡ. ಇದನ್ನು ನಿನ್ನ ಸುತ್ತ ಇರುವ ಎಂಥದ್ದೇ ಜನರನ್ನಾಗಲಿ ನಾನು ಮ್ಯಾಂಡ್ಲು ಮಾಡ್ತೀನಿ ಅನ್ನೋ ಮನಸ್ಸು ಇಟ್ಕೊಂಡು ಆ ವಿದ್ಯೆ ಕಲಿಬೇಕು. ಬರೀ ಹೋಟ್ಲಿಗೆ ಕಲ್ತರಾಗಲ್ಲ. ಮದುವೆಯಾಗಿ ಹೋಯ್ತಿ, ಅಲ್ಲಿನ ತುಂಬ ಕುಟುಂಬ ಇರುತ್ತೆ, ಅಯ್ಯೋ ನಾನು ಯಾರ ಜೊತೆ ಬರ್ತಿಲ್ಲ ಅಂತ ಅನ್ನೋಕ್ಕಾಗುತ್ತಾ? ಹೋಟ್ಲು ಕತೆ ಬಿಡು, ಸಂಸಾರಿಯಾಗಿ ಅಥವಾ ನಾಳೆ ಒಂದು ಮನೆಗೆ ಹೋಗೋ ಹೆಣ್ಮಗಳಾಗಿ ಅಥವಾ ಮದುವೆ ಈ ಥರದ ವಿಚಾರಗಳಲ್ಲಿ ಒಳಗಾಗಬೇಕಾಗಿರೋ ಈ ಸಂಸಾರದಲ್ಲಿರೋರಾಗಿ ನಿಮಗೆ ನಾನು ಇಲ್ಲ, ನನ್ನ ತಾಯಿ ನಮ್ಮ ಅಜ್ಜಿ ಇವ್ರನ್ನ ಬಿಟ್ಟರೆ ನಾನು ಹೆಚ್ಚು ಯಾರಿಗೂ ಸೇರಿಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸಂಘಜೀವಿ ಮನುಷ್ಯ,
ಆದ್ರೆ ಹ್ಮ್. ಸವಾಸ ಎಂಥವ್ರನ್ನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಸವಾಸ ಮಾಡಬಾರ್ದು ಅಂತ ಅಲ್ಲ. ಯಾಕಂದ್ರೆ ನೀನೇ ಯೋಚನೆ ಮಾಡು, ಈ ಮೈಂಡ್ ಸೆಟ್ ಇಟ್ಟುಕೊಂಡು ನೀನು ಗಂಡನ ಮನೆಯಲ್ಲೂ ಬದುಕೋ ಕಷ್ಟ ಆಗ್ಬಿಡುತ್ತೆ. ಹಾ ಯಾಕಂದ್ರೆ ನೀನು ಹೇಳ್ತಿದೀಯಲ್ಲ, ನಾನು ಯಾರ ಜೊತೆ ಅಷ್ಟು ಬೆರ್ತಿಲ್ಲ ಅದು ಇದು ಅಂತ ಏನು ಹೇಳ್ತಿದೀಯಲ್ಲವ, ಇದು ಹಾಗೆ ಹ್ಮ್. ನೋಡಿದ್ರೆ ಬಹಳ ದೊಡ್ಡ ಸಮಸ್ಯೆ. ಹಾ ಯಾಕಂದ್ರೆ ಒಂದು ಮನೆಗೆ ಒಂದು ಸೊಸೆಯಾಗಿ ಹೋಗ್ತೀಯ, ಅಲ್ಲಿ 4 ಜನ ಬರ್ತಾರೆ, 4 ಜನ ಹೋಗ್ತಾರೆ. ಇವಳು ಬಂದವ್ರ ಜೊತೆ ಮಾತಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಅವ್ರು ನಿಮ್ಗೆ ಹಿಂಸೆ ಕೊಡೋಕೆ ಶುರು ಮಾಡ್ಕೊಂಡ್ರೆ ಬಿಸ್ನೆಸ್ ಇರ್ಲಿ, ಬದುಕೇ ನಡೆಯಲ್ಲ. ಅದೇ ಸರ್, ಇದೆಲ್ಲ ಮಾಡ್ತೀನಿ. ನಮ್ಮ ಮನೆಗೆ ಇವಾಗ ನಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬರ್ತಾರಲ್ಲ, ಅವಾಗ ನಾನ್ ತುಂಬಾ ಚೆನ್ನಾಗ್ ಮಾತಾಡ್ಸೋದು, ಅಥವಾ ಅವ್ರಿಗೆ ಏನ್ ಬೇಕು ಅದೇ ನಾನ್ ಮಾಡ್ಕೊಡೋದು, ಅಥವಾ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು, ಅದೆಲ್ಲ ನಾನ್ ಸೂಪರ್ ಆಗಿ ಮಾಡ್ತೀನಿ ಅದೆಲ್ಲ. ಬಟ್ ನಂಗೆ ಭಯ ಇಲ್ಲ. ಬಟ್ ಆದ್ರೆ ಏನಂತ ಅಂದ್ರೆ, ನಾನು ಅವ್ರನ್ನ ಮ್ಯಾನೇಜ್ ಮಾಡ್ತಿರೋದು ಬಗ್ಗೆ, ಅದೇ ಸ್ಟಾಫ್ ಮ್ಯಾನೇಜ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಇದ್ರ ಬಗ್ಗೆನೇ ನಂಗೆ ಒಂದು ಡೌಟ್ ಇತ್ತು. ಅದು ನನ್ನ ಪ್ರಕಾರ ಅದಕ್ಕೆ ಏನು ಕೇಳಿದೆ ಗೊತ್ತನವ, ಸರ್. ಸ್ಟಾಫು ಅಥವಾ ಇತರ ಹೊರಗಿನ ಜನ ಅನ್ನೋದು ವ್ಯತ್ಯಾಸ ನನಗೇನು ಕಾಣಲ್ಲ. ಈಗ ನನ್ನ ಆಫೀಸಲ್ಲಿ ಇರುವ ನನ್ನ ಸುತ್ತಮುತ್ತ ಇರೋ, ಅದು ನಮ್ಮ ಕೆಲಸಗಾರರಾಗಿರ್ಬೋದು ಅಥವಾ ನನ್ನ ಮನೆಯಲ್ಲೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಮತ್ತು ನಾನು ಜಿಮ್ಗೆ ಹೋದಾಗ ಅಲ್ಲಿ ಬರುವ ಕೆಲವು ಜನರಾಗಿರ್ಬೋದು, ಅಥವಾ ನಾನೆಲ್ಲೋ ಹೊರಗಡೆ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಸಿಗುವ ಜನರಾಗಿರ್ಬೋದು, ನನ್ನ ಪ್ರಕಾರ ಜನರನ್ನು ನಿಭಾಯಿಸುವುದು ಅಷ್ಟೇ, ಅದು ವಿಷಯ ಅಷ್ಟೇ. ಅವರ ಡ್ರೆಸ್ಸಿಂಗ್ಗಳು, ನಿನ್ನ ಸಿಬ್ಬಂದಿಗೆ ಇಂತಿದ್ದದಂತ ಒಂದು ಡ್ರೆಸ್ ಕೊಟ್ಟಿರ್ಬೋದು, ಹೊರಗಡೆ ಜನಕ್ಕೆ ಡ್ರೆಸ್ ಇಲ್ಲದೆ ಇರ್ಬೋದು. ಅಂತಿಮವಾಗಿ ಅವರೆಲ್ಲರೂ ವಿಚಿತ್ರ ಮನಸ್ಥಿತಿನೇ ಹೌದಲ್ಲ. ಬಟ್ ನಿನ್ನ ಸಿಬ್ಬಂದಿಗೆ ನೀನೊಂದು ಟಾಸ್ಕ್ ಕೊಟ್ಟಿರ್ತೀಯ, ಹಿಂಗೆದ್ ಮಾಡಬೇಕು, ಇಂಥದ್ದು ಮಾಡಬೇಕು, ಇಷ್ಟೊತ್ತಿ ಮಾಡಬೇಕು, ಇದು ಮಾಡಬೇಕು, ಅಂಡ್ ಅದನ್ನು ಮಾಡದೆ ಹೋದ್ರೆ ತಿದ್ದಿ ಹೇಳಬೇಕು. ಲೇಟರ್ ವೈಸ್ ಅದನ್ನು ಮಾಡಲಿಲ್ಲ ಅಂದ್ರೆ ಅವ್ರನ್ನ ರಿಪ್ಲೇಸ್ ಮಾಡಬೇಕು. ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ನಿನ್ನ ಕನಸಿಗಾಗಿ ದುಡಿಯುವ ಹಸಿವಿರುವ ಜನರನ್ನು ಸೇರಿಸ್ಕೊಳ್ಬೇಕು, ಇದು ಮೊದಲ ವಿಚಾರ. ನಮ್ಮ ಓನರ್ ಇಂಥದ್ದು ಸಪೋರ್ಟ್ ಮಾಡ್ಬೇಕಪ್ಪ, ಆಯ್ತಾ? ಅದು ಯಾವಾಗ ಚಂದ ಅಂದ್ರೆ, ಐ ಮೀನ್ ಹಂಗೆಲ್ಲ ಯಾವ ಕಾಲಕ್ಕೂ ಆತರ ಒಂದು ಜನನ ಹೇಗೆ ಸಂಪಾದಿಸ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಅದ್ ನಾಟ್ ಲೈಕ್ ದಟ್. ಅದು ಈಗ ನೀನ್ ಕಂಪ್ನಿಲಿ ಕೆಲಸ ಮಾಡ್ತಿದೀಯಲ್ಲಪ್ಪ, ನಿನಗೆ ಅವ್ರು ಸಂಬಳ ಕೊಡ್ತಾರೆ, ಅವ್ರು ಹೇಳಿದ್ ನೀನು ಮಾಡ್ತೀಯ. ಅವ್ರು ಬಂದು ನಿನಗೆ ಸಪ್ರೇಟು ಕಾಲಿಗೆ ಬಿದ್ದು ನನ್ನ ಕಂಪ್ನಿಗೆ ನೀನು ದುಡಿ ಅಂತ ಕೇಳ್ಕೊಂಡಿಲ್ಲ. ಅದೊಂದು ಕಾಮನ್ ಸೆನ್ಸ್. ಅವ್ರು ಸಂಬಳ ಕೊಡ್ತಾರೆ, ನಿನ್ನ ವಿದ್ಯೆಗೆ ತಕ್ಕಂಗೆ ನೀನು ಕೆಲಸ ಮಾಡ್ತಿದೀಯ, ಹೌದಲ್ಲ? ಅದು ಕೂಡ ಹಂಗೆ ಆಗುತ್ತೆ. ಅದಕ್ಕೆ ತುಂಬಾ ಏನೇನೋ ಥಿಂಕ್ ಮಾಡಿದ್ರೆ ಅದು ಹೆಂಗೆ ಅಂದ್ರೆ ಎಲ್ಲ ಸಹಜವಾಗಿ ನಡೀತತ್ತವ. ನೀನು ತುಂಬಾ ತಲೆಗೆಡಿಸ್ಕೊಳ್ಳಿಕ್ ಹೋದ್ರೆ ಅತಿ ಸುಲಭ ಅನ್ನೋದು ಕೂಡ ನಿನಗೆ ಕ್ಲಿಷ್ಟಕರವಾಗಿ ಕಾಣುತ್ತೆ, ಹೌದಲ್ಲ? ಏನಿಲ್ಲ, ಇವಾಗ ನೀನ್ ಹೆಂಗೊಬ್ಬ ಎಂಪ್ಲಾಯಿ ಆಗಿ ನಿನ್ ಕಂಪ್ನಿ ಕೆಲಸ ಮಾಡಿ ಸಂಬಳ ತಾಣ್ತೀಯ, ಅಥವಾ ಅವ್ರ ಇಚ್ಛೆ ಅಂತ ನೀನ್ ದುಡಿತಾ ಇದೀಯ, ಹಂಗೆ ನಿನ್ನ ಇಚ್ಛೆ ಅಂತೀಯೋ ಅವ್ರು ದುಡಿತಾರೆ. ಅದೇನೋ ಪ್ರಾಬ್ಲಮ್ ಬಂದ ಅಂದ್ರೆ ಅವ್ರಿಗೆ ನನ್ ಕಡೆಯಿಂದ ಏನ್ ಬೆನಿಫಿಟ್ಸ್ ಆಗುತ್ತೋ ಅದು ಜಾಸ್ತಿ ನೋಡ್ಕೋಬೇಕಾ ಏನು? ನನ್ನ ಪ್ರಕಾರ ನೀನು ಮೊದಲು ಒಂದಷ್ಟು ಏನು ರೆಸ್ಟೋರೆಂಟ್ಗಳಲ್ಲಿ ಹೋಗಿ ಒಂಚೂರು ಕೆಲಸ ಮಾಡಿ, ಅಥವಾ ಕೋರ್ಸ್ ಮಾಡಿ ತಿಳ್ಕೊ. ಕೂತು ಜಾಗದಲ್ಲೇ ಇದಕ್ಕೆ ನಿನಗೊಂದು ಹೇಳಿತ್ ನೋಡಿ, ಕಾಡಿನಲ್ಲಿ ಅತಿ ವೇಗವಾಗಿ ಓಡುವ ಒಂದು ಸಿಂಹ ಅಂತಲೇ ಅಂದ್ಕೊ, ನಿಧಾನವಾಗಿ ಹೋಗುವ ಒಂದು ಆಮೆ ಅಂತಲೇ ಅಂದ್ಕೊ. ಸಿಂಹ ಆಗಲಿ, ಅದು ನಾನು ತುಂಬಾ ಸ್ಪೀಡಾಗಿ ಓಡೋನು ಅಂತ ಕೂತಿದ್ದ ಜಾಗದಲ್ಲೇ ಕೂತ್ರೆ ಅದು ಎಲ್ಲಿಗೂ ಹೋಗ್ಲಿಕ್ಕೆ ಸಾಧ್ಯ. ಆಮೆ ಅದ್ ನಿಧಾನಕ್ಕೆ ಹೋಗ್ಬೋದು, ಆದ್ರೆ ನಿರಂತರವಾಗಿ ಹೋದ್ರೆ ಅದು ಒಂದು 2-3 ಮೈಲಿಗಳಷ್ಟು ದಿನಕ್ಕೆ ಹೋಗ್ಬೋದು ಅದು. ಅಂದ್ರೆ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನೀನು ಹೆಜ್ಜೆ ಇಡದೆ ಕೂತಿದ್ದ ಜಾಗದಲ್ಲೇ ನಾನು ಸಿಂಹ ಅಂದ್ಕೊಂಡ್ರೆ ಆಗಲ್ಲ. ಇಡಬೇಕು, ಹೆಜ್ಜೆ ಇಡು. ನೀನು ಕಾಲಕ್ರಮೇಣ ನಾನಾದ್ರೂ ಅಷ್ಟೇನವ, ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ತಿದ್ದೆ, ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ, ನ್ಯೂಸ್ ಚಾನಲ್ ಕೆಲಸ ಮಾಡ್ತಿದ್ದೆ. ಬಟ್ ಅಲ್ಟಿಮೇಟ್ಲಿ ನಾನೇನೋ ಸ್ವಂತ ಮಾಡಬೇಕು ಅನ್ನೋದು ನನಗೆ ಕಾಲೇಜಿಂದಲೂ ಇತ್ತು. ಆದ್ರೆ ಅವತ್ತಿಗೆ ನನಗೆ ಶಕ್ತಿ ಇಲ್ಲದೆ ಇರ್ಬೋದು, ಬಟ್ ಕನಸನ್ನು ಜೀವಂತವಾಗಿ ಇಟ್ಕೊಂಡಿದ್ದೆ. ಅಲ್ಲೆಲ್ಲ ಪತ್ರಿಕೆಯಲ್ಲಿ, ಆರ್ಕೆಸ್ಟ್ರಾದಲ್ಲಿ ಏನೇನ್ ಕೆಲಸ ಮಾಡಿದಿರಲ್ಲ ಅದೆಲ್ಲ ಕೇಳ್ತಾ ಇರ್ತೀನಿ ನಾನು. ಫೀಲ್ ಆಗುತ್ತೆ ಸರ್. ಅದನ್ನ ನಾನು ಯಾಕೆ ಹೇಳಿದೆ ಅಂದ್ರವ, ನಿನ್ನ ಏಜ್ ನಿನ್ನಂಗೆ ನಾನೊಂದು ಕನಸು ಕಂಡೆ. ಆದ್ರೆ ಅದಕ್ಕೆ ಕಾಲ ಕೂಡು ಬರ್ಲಿಕ್ಕೆ ನಾನು ಅಲ್ಲೆಲ್ಲ ಕೆಲಸ ಮಾಡ್ಕೊಂಡ್ ಬರೀನಿ. ನೈಟ್ ಹೊತ್ತು ನಾನೇನೋ ಮಾಡ್ಬೇಕು ಅಂತಿದ್ದೀನಲ್ಲ, ಅದಕ್ಕೆ ನಾನು ಸಮಯ ಕೊಡೀನಿ. ಓಕೆ, ಅದಕ್ಕೊಂದಷ್ಟು ಹೋಮ್ ವರ್ಕ್ ಮಾಡ್ಕೊಳ್ಳೀನಿ.
ಆಗ ನೋಡಿದ್ರೆ ನಾನು ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ದು 2017ರಲ್ಲಿ, ಆದ್ರೆ ನಾನು ಸ್ವಂತ ಶುರು ಮಾಡಿದ್ದು 2022ರಲ್ಲಿ. ಹಾ ಅಂದ್ರೆ ಕನಸು ಕಂಡದ್ದಕ್ಕೂ ಮತ್ತೆ ಅದು ಕಾರ್ಯರೂಪಕ್ಕೆ ಬರ್ಲಿಕ್ಕೂ ನಡುವೆ ತುಂಬಾ ವರ್ಷಗಳೇ ಇರ್ತವೆ ಎಷ್ಟೋ ಸಾಧಕರಿಗೆ. ಆದ್ರೆ ಆ ಮಧ್ಯೆ ಅವರು ಕನಸು ಈಡೇರ್ತಿಲ್ವಂತ ಅಳ್ಕೊಂಡ್ ಕೂರಲ್ಲ, ಹೊಟ್ಟೆಪಾಡಿ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಜೊತೆಗೆ ತಮ್ಮ ಇಚ್ಛೆಯಂತೆ ಒಂದ್ ಸ್ವಂತ ಏನೋ ಮಾಡೋ ಆಸೆಯನ್ನು ಜೀವಂತವಾಗಿ ಇಟ್ಕೊಂಡು ಅದಕ್ಕೆ ವರ್ಕ್ ಮಾಡ್ತಿರ್ತಾರೆ. ತಮ್ಮ ಡ್ರೀಮ್ಗೋಸ್ಕರ ಎವ್ರಿ ಡೇ ಪ್ರಿಪೇರ್ ಆಗೋದು ಆತರ ಮಾಡ್ತಾ ಇದ್ರೆ ಅದನ್ನೇ ಸ್ಟಾಪ್ ಮಾಡಿರ್ಲಿಲ್ಲ ಅಲ್ವಾ ನೀವು? ಯಾ ಎಕ್ಸಾಕ್ಟ್ಲಿ, ಹೊಟ್ಟೆಪಾಡು ಅಲ್ಲಿ ನಡಿಬೇಕು. ನಾನು ಅದೇ ಸರ್ ಮಾಡ್ತಿದ್ದೀನಿ ಇವಾಗ ಒಟ್ನಲ್ಲಿ. ಹೌದು, ಸ್ವಂತವಾಗಿ. ಬಟ್ ಅದೇ ಏನಂತ ಅಂದ್ರೆ ನಾನು ಈಗ ಹೋಗ್ತಿದ್ದೀನಲ್ಲ ವರ್ಕ್, ಇದು ಬಂದ್ರೆ ನೈಟ್ ಶಿಫ್ಟ್ ಇದೆ ನಂಗೆ. ಸೊ ನನಗೆ ಮಾರ್ನಿಂಗ್ ಟೈಮು ಚೆನ್ನಾಗಿ ಫ್ಲೆಕ್ಸಿಬಲ್ ಆಗಿರುವಂತ ವರ್ಕ್ ಸಿಗ್ಲಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ಅಂದ್ರೆ ರೆಸ್ಯೂಮ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ, ಬಟ್ ಅದಕ್ಕೆ ತಕ್ಕಂಗೆ ಯಾವ್ದು ಸರಿ ಸಿಗ್ತಾ ಇಲ್ಲ ವರ್ಕ್. ನಾನು ಹೇಳೋದು, ಒಂದು ಹೆಣ್ಮಗಳಾಗಿ ಹೌದು ಪಾಪ ಸರ್. ನಿಮ್ಮನ್ನೆಲ್ಲಿ ಮದುವೆ ಮಾಡಿ ಕಳಿಸ್ಬಿಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಆದ್ರೂ ನಾನು ಹೇಳೋದು, ನಿನ್ನ ಕನಸನ್ನ ಆ, ಬೆಂಬಲಿಸುವ, ಗೌರವಿಸುವ ಸಂಬಂಧವನ್ನು ಆಯ್ಕೆ ಮಾಡ್ಕೊ, ಒಂದು ವೇಳೆ ಅಂತ ಒತ್ತಡ ಇದ್ರೆ. ಯಾಕಂದ್ರೆ 4 ಜನ ಕೆಲಸ ಕೊಡುವಷ್ಟು ಕನಸಿರೋ ಒಂದು ಹೆಣ್ಮಗಳಾಗಿ ಸಡನ್ನ ಮದುವೆ ಆಗೋಗಿ ಅದು ಡಿಸಪಿಯರ್ ಆಗೋದು ಬೇಡ. ನನ್ನ ಹಾರೈಕೆಯೂ ಅಷ್ಟೇ. ಸೊ ನೀನು ಅದಕ್ಕೆ ತುಂಬ ವರಿ ಮಾಡ್ಕೊಳ್ಬೇಡ, ಆ ಕನಸನ್ನು ನೀನು ಸಾಧಿಸ್ತೀಯ. ಜೊತೆಗೆ 4 ಜನರ ಜೊತೆ ಬೇರಿ ಒಂದಷ್ಟು 1-2 ಹೋಟ್ಲುಗಳಿಗೆ ಅಥವಾ ರೆಸ್ಟೋರೆಂಟ್ಗಳಿಗೂ ಹೋಗಿ ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡಿ ತಿಳ್ಕೊ. ಅದೆಲ್ಲ ಆರಂಭದಲ್ಲಿ ನಿನಗೆ ದೂರದಲ್ಲಿ ಕೂತಿರೋಳಾಗಿ ನಿನಗೆ ಬ್ರಹ್ಮವಿದ್ಯೆ ಅಂತ ಅನ್ನಿಸ್ಬೋದವ, ಆಯ್ತಾ? ಬಟ್ ಒಂಚೂರು ಅದು ಕ್ಲಾಶ್ ಆಗಿನೋ ಅಥವಾ ಪ್ರೀತಿಯಿಂದನೋ ನಿನಗೊಂದು ಅನುಭವಕ್ಕೆ ಬಂದುಬಿಟ್ರೆ, ಓ ಇದಿಷ್ಟೇನಾ, ಓಕೆ. ಯಾಕಂದ್ರೆ ಪ್ರತಿ ಸಾರಿ ಪೆಟ್ಟುಗಳಾದಾಗಲೇ ನಾವು ನೆಕ್ಸ್ಟ್ ಯಾವ್ದು ಸರಿ ಅಂತ ನಮಗೆ ಗೊತ್ತಾಗೋದು. ಸೊ ಪ್ರಾಕ್ಟಿಕಲ್ ಆಗಿ ನೋಡಿದೆ ನಾನು, ಬರೀ ಇದು ಓದಿ ತಿಳ್ಕೊಂಡು ಅದು ಹೆಂಗೆ ಅಂದ್ರೆ ಯೂಟ್ಯೂಬಲ್ಲಿ ಅಡುಗೆ ಮಾಡೋದು ಹೆಂಗೆ ಅಂತ ರಾತ್ರೆಲ್ಲ ವಿಡಿಯೋ ನೋಡ್ಬಿಟ್ಟು ಬೆಳಿಗ್ಗೆ ಅಡುಗೆ ಮನೆಗೆ ಹೋದಾಗ ಏನೂ ನೆನಪಾಗಿಲ್ಲ. ಯಾ ಪ್ರಾಕ್ಟಿಕಲ್ ಆಗಿ ಹೋಗು. ಅಂಡ್ ಅಂಥದ್ದು ಏನೇ ಗೊಂದಲಗಳಿದ್ರು ಕರೆ ಮಾಡು, ಮಾತನಾಡು. ನನ್ನ ಆಸೆ ಏನಂದ್ರೆ ಯಾವತ್ತೋ ಒಂದ್ ದಿವ್ಸ ಕರೆ ಮಾಡಿ ನೀನು ಹೇಳ್ಬೇಕು, ಸಾರ್ ನಾನೀಗ ಚಿಕ್ಕದಾಗಾದ್ರೂ ಶುರು ಮಾಡೀನಿ ಸಾರ್, ಚಿಕ್ಕದಾಗೆ ಆಗ್ಲಿ ಏನ್ ತೊಂದರೆ ಇಲ್ಲ. ಎಲ್ಲ ಉದ್ಯಮಗಳು ಇವತ್ತಿಗೆ ಜಗತ್ ಪ್ರಸಿದ್ಧವಾಗಿ ಲಕ್ಷಾಂತರ ಜನ ಕೆಲಸ ಕೊಟ್ಟರು ಎಲ್ಲ ಉದ್ಯಮಗಳು ಕೂಡ ಚಿಕ್ಕದ ಹಾಗೆ ಶುರುವಾಗಿದೆ. ಹೌದು ಸರ್, ನಂಗೂ ಚಿಕ್ಕದಾಗಿ ಶುರು ಮಾಡಕ್ಕೆ ನಂಗೆ ಯಾವುದೇ ಶೇಮ್ಲೆಸ್ ಆಗ್ಲಿ ಮತ್ತೊಂದಾಗ್ಲಿ ಇಲ್ವೇ ಇಲ್ಲ. ಬಿಕಾಸ್ ಯಾಕೆಂದ್ರೆ ಫಸ್ಟ್ ನಮ್ಗೆ ಚಿಕ್ಕದಾಗಿ ಶುರು ಮಾಡಿದ್ರೆ ನಮ್ಗೆ ಅನುಭವ ಆಗುತ್ತಲ್ವಾ, ಅದನ್ನ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡ್ಬೋದಲ್ವಾ. ಈಗ ಬಿದ್ರೆ ಮೊದಲನೇ ಮಾಡಿಯಿಂದ ಬಿದ್ರೆ ಅಟ್ಲೀಸ್ಟ್ ಒಂಚೂರು ಎಚ್ಚೆತ್ಕೊಬಹುದು. ಒಂದೇ ಸರಿ 50ನೇ ಮಾಡಿಯಿಂದ ಬಿದ್ರೆ ಮೂಳೆನೂ ಸಿಗಲ್ಲ. ಅದಕ್ಕೆ ದೊಡ್ಡವ್ರು ಏನ್ ಹೇಳಿದ್ರು, ಸೋಲಂಗಿದ್ರೆ ಕೆಳಗಡೆನೆ ಸೋತ್ ಬಿಡು, ಅಲ್ಲಿ ಬುದ್ಧಿ ಕಲಿತೀಯ, ಬದುಕಿರ್ತೀಯ, ಅಟ್ಲೀಸ್ಟ್ ಆಮೇಲೆ ನಿಧಾನ ಮತ್ತೆ ನೀನು ಮತ್ ಹತ್ಕೊಂಡು ಹೋಗ್ಬೋದು. ಇಲ್ಲ ನಾನು ಒಂದೇ ಸಲ 50ನೇ ಇದಕ್ಕೆ ಹೋಗ್ಬಿಡ್ತೀನಿ, ಹಿಂದೆ ಏನಾರು ಬಿದ್ದು ಮೇಲೆ ಹೇಳೋದಿರ್ಲಿ ಸತ್ಯ ಹೋಗಿರ್ತೀಯ. ಹಾಗಾಗಿ ನಾವು ಎಷ್ಟೋ ಸಾರಿ ನಾನು ಯುವಕರಿಗೆ ಹೇಳ್ತೀನಿ, ಯುವ ಜನತೆಗೆ, ಅಪ್ಪ ಏನಾದ್ರೂ ಮಾಡಿ ತಪ್ಪು ಮಾಡಂಗಿದ್ದಿದ್ರೆ 17, 18, 19, 20ರಲ್ಲೇ ಏನಾದ್ರು ಮಾಡ್ಕೊಂಬಿಡಿ. ಅಟ್ಲೀಸ್ಟ್ 25 ವರ್ಷದಲ್ಲಿ ನಿಮಗೆ ಬುದ್ಧಿ ಬಂದಿರುತ್ತೆ. ನೀನು 32, 35 ಎಲ್ಲಾದ್ರೂ ಎಡವಟ್ಟು ಮಾಡ್ಕೊಂಡ್ರೆ ನೀನ್ ತಿದ್ಕೊಳ್ಳೋ ವರ್ಷ ನಿನ್ಗೆ 50 ಆಗೋಗಿರುತ್ತೆ. ಏನೋ ಒಂದು ಜೈಲ್ಗೀಲ್ಗೆ ಹೋಗ್ಬಿಟ್ಟಪ್ಪ, ನೀನ್ ಬರೋ ವರ್ಷಕ್ಕೆ ನೀನ್ ಅರ್ಧ ಆಯಸ್ ಮುಗ್ದೋಗಿರುತ್ತೆ ಆಮೇಲೆ. ಸೊ ನನ್ನ ಪ್ರಕಾರ ಈಗ ಒಂದು ಚಿಕ್ಕದಾಗಿ ಏನೋ ಶುರು ಮಾಡ್ತೀವಿ, ಅಲ್ಲೇನೋ ಲಾಸ್ ಆಯ್ತು, ನೀನು ಅದನ್ನ ತಿದ್ಕೊಂಡು ಅದನ್ನ ರಿಕವರ್ ಮಾಡೋ ಶಕ್ತಿ ನಿನಗಿರುತ್ತೆ. ಆಮೇಲೆ ಬುದ್ಧಿ ಕಲಿತು ಹೆಜ್ಜೆ ಇಡ್ತಾ ಹೋಗ್ಬೋದು. ಎನಿವೆ, ನನ್ನ ಖುಷಿಗೆ ಏನಂದ್ರೆ ಈ ವಿಚಾರದಲ್ಲಿ ನೀವು 24 ವರ್ಷದ ಹೆಣ್ಮಕ್ಳಾಗಿ ಅಯ್ಯೋ ಯಾವುದೋ ಗಂಡನ ಮನೆ ನೋಡ್ಕೊಂಡು ಹೋಗ್ಬೋದಿತ್ತು, ಆದ್ರೆ ಏನೋ ಕನ್ಸಿಟ್ಕೊಂಡಿದ್ದೀರಿ. ಸಾಧ್ಯವಾದಂತ ಜೀವನ ಸಂಗಾತಿ ಸಿಗ್ಲಿ ನಿಮಗೆ. ದೇವ್ರು ನಿಮ್ಮ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನಂಗೆ ಇದ್ರ ಮಧ್ಯ ಈ ಡಿಸ್ಟ್ರಾಕ್ಷನ್ಸ್ ಹಾಗೆ ಇಲ್ಲ ಅಂತಲ್ಲ, ಸಖತ್ ಆಗ್ತಾ ಇತ್ತು. ಸುಮಾರು ಒಂದ್ 3-4 ವರ್ಷದಿಂದ ಅಥವಾ ಅದಕ್ಕಿಂತ ಮುಂಚೆ ಇಂದನೂ ನಂಗೆ ತುಂಬಾ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇತ್ತು. ಬಟ್ ಅದೆಲ್ಲ ನಂಗೆ ಸ್ಟಾಪ್ ಆಗಿ ಈಗ ನಾನು ಕರೆಕ್ಟ್ ಆಗಿ ನನ್ ಗೋಲ್ ಕಡೆ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡಕ್ಕಾಗಿರೋದು ಒಂದೇ ಒಂದು ರೀಸನ್, ಅದು ನಿಮ್ಮಿಂದ. ಅದ್ ಒಂದೇ ನನ್ ಡಿಸ್ಟ್ರಾಕ್ಷನ್ಸ್ ಎಲ್ಲ ಅವಾಯ್ಡ್ ಮಾಡಿ. ಗಿಫ್ಟ್ ಕೊಡ್ಬೇಕು. ಹಾ ಸರ್, ಖಂಡಿತ. ನಾವು ರೆಸ್ಟೋರೆಂಟ್ ಓಪನ್ ಮಾಡಿದಾಗ ಖಂಡಿತ ನಿಮ್ನ ಕರಿತೀನಿ ಬ್ಯಾಂಗ್ಳೂರಿಗೆ ಬಂದು. ಏನಿವೆ, ಬಹಳ ಖುಷಿ ಆಯ್ತು. ನಾನು ಹೇಳ್ದಂಗೆ ನೋಡಿ, ಅಲ್ಲಿ ನಿಮ್ ಮೆಡಿಕಲ್ ಅಲ್ಲಿ ಕೆಲಸ ಮಾಡಿದೆ, ಬಿಗ್ ಬಜಾರ್ ಅಲ್ಲಿ ಕೆಲಸ ಮಾಡಿದೆ. ಸೊ ಸೇಮ್
ಅಲ್ಲೆಲ್ಲ ನೀನು ಕೆಲಸಗಾರ ಅಷ್ಟೇ ಅಲ್ಲ, ನಿನ್ನಲ್ಲಿ ಹೆಂಗೆ ನಡೆಸ್ಕೊಳ್ತಿದ್ರು, ಹೆಂಗೆ ಕೆಲಸ ತೆಗೆಸ್ಕೊಳ್ತಿದ್ರು ಹಾ ನಿಮ್ಮಿಂದ, ಸರ್. ಅದನ್ನೇ ಹಾ ನೋಡ್ಕೊ. ಅದನ್ನೇ ಅದೇ ಅಬ್ಸರ್ವ್ ದೊಡ್ಡ ಪಾಠ ಅಲ್ಲ. ಮಾಡ್ಕೊಂಡು ಇಟ್ಕೊಂಡೆ ಇವಾಗೆಲ್ಲ ಒಂದು ನಂಗೆ ಯಾ ಫುಲ್ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ನಾನು ಆದ್ರೂ ನೋಡಿದ್ರೆ ನಂಗೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ನೀನು ಮಾತಾಡುವಷ್ಟು ಗಟ್ಟಿಗಿತ್ತಿ ಇದ್ದೀಯ ಅಂದ್ರೆ ನಿನ್ಗೆ ಅದೆಲ್ಲ ಯಾವ್ದವ? ಹ್ಮ್ ನಿನ್ನ ಕತೆ ಇವತ್ತು ಅಂದ್ರೆ ಸಮಾಜ. ಮಾತಾಡ್ತೀನಿ ಇಲ್ಲ ಅಂತ ಅಲ್ಲ, ಬಟ್ ಆದ್ರೆ ನಂಗೆ ಈಗ ನಮ್ದೇ ಓನ್ ರೆಸ್ಟೋರೆಂಟ್ ಅಂತ ಬಂದಾಗ ನಮ್ಮ ಸ್ಟಾಫ್ ನಾನು ಮ್ಯಾನೇಜ್ ಮಾಡೋದೇ ಒಂಥರ ಬೇರೆ ತರ ಇರುತ್ತಲ್ವಾ. ಅದಕ್ಕೆ ನನ್ಗೇನಾದ್ರು ಇದೊಂದು ಟಾಪಿಕ್ ಅಲ್ಲಿ ನನ್ ಬಗ್ಗೆ ನನಗೆ ಡೌಟ್ ಇತ್ತು, ಡೋಂಟ್ ವರಿ, ಏನಿಲ್ಲ. ಮಾಡ್ತೀನೋ ಇಲ್ವೋ ಅಂತ. ಅಂತ ದೊಡ್ಡ ಅದಕ್ಕೆ ನಿನ್ನ ಕನಸು ಕೇಳಿದೆ. ಕಂಡಿದೆಯಾ ಅಂದ್ರೆ ಅದನ್ನು ಕಾರ್ಯರೂಪಕ್ಕೆ ತರೋ ಶಕ್ತಿನೂ ಇದೆ. ಸ್ವಲ್ಪ ತಾಳ್ಮೆಯಿಂದ ಇರು. ಹಾ ಸರ್. ಕಾಲವೇ ಅಲ್ಲ, ನೀನು ಮ್ಯಾನಿಫೆಸ್ಟ್ ಮಾಡು, ಅದು ನಿನಗೆ ಹಾ ಕಾಲಕ್ರಮೇಣ ಸಿಗ್ತಾ ಹೋಗುತ್ತೆ. ಹಾ ತಾಳ್ಮೆ ಇದೊಂದು ಇಟ್ಕೋ, ಅದು ಒಂದಿದ್ರೆ ಎಲ್ಲಿ ಹ್ಮ್ ಬೇಕಾದ್ರೂ ನೀನು ಜಯಿಸ್ತೀಯ. ಹಾಗಾಗಿ ಇಲ್ಲಿ 24 ಪರವಾಗಿಲ್ಲ, ಅದು 28ಕ್ಕಾಗ್ಲಿ ಶಕ್ತಿ ಇರಬೇಕು. ಆಗ ನಾನು ಹೆಜ್ಜೆ ಇಡಬೇಕು. ಹ್ಮ್ ಸುಮ್ಮನೆ ಹುಮ್ಮಸ್ಸಲ್ಲಿ ಮೋಟಿವೇಶನಲ್ಲಿ ಹೆಜ್ಜೆ ಇಟ್ಬಿಟ್ಟು ಸುಟ್ಕೊಂಡ್ರೆ ಅದು ಹೌದು. ಹಂಗಲ್ಲ. ಆಯ್ತಾ? ಡಿಸಿಪ್ಲಿನ್ ಬೇರೆ, ಹ್ಮ್ ಮೋಟಿವೇಶನ್ ಬೇರೆ. ಹೌದು ಹಾಗಾಗಿ ಡಿಸಿಪ್ಲಿನ್ ಮೋಟಿವೇಶನ್ಗಿಂತ ಶ್ರೇಷ್ಠವಾದದ್ದು. ನನಗೆ ಹೌದು ಸರ್. ಈಗ ಯಾರೊಬ್ಬ ಈ ಈ ಈಜಾಡ ಕೀಳ್ದ, ಅವನಿಗೆ ದಡದಲ್ಲಿ ನಿಂತ್ಕೊಂಡು ಯಾರೊಬ್ಬ ಮೋಟಿವೇಶನ್ ಕೊಡ್ತಿದ್ದ. ಆ ಮೋಟಿವೇಶನ್ಗೆ ಕಾಲು ಕೈ ಬಡ್ದು 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 ಹಾ ಇನ್ನೂ ಒಂದಷ್ಟು ದೂರ ದಡ ಐತೆ ಅಂದಂಗೆ ಅವ್ನು ಸುಸ್ತಾಗಿ ಅಲ್ಲೇ ಮುಳುಗೆ ಹೋದ. ಅಂದರೆ ಅವ್ನು ಹಾ ಸುಮ್ಮ ನಿಜಾನ್ ಈಜ್ಕೊಂಡು ಹೋಗಿದ್ರೆ ಅದು ಡಿಸಿಪ್ಲಿನ್. ಹ್ಮ್ ಇವನು ಇಲ್ಲಿ ಕೂತು ಮೋಟಿವೇಶನ್ ಕೊಡ್ತಾವನಿ ಅಂತ ದಡಬಡ ದಡಬಡ ಅಂತ ಕಾಲು ಕೈ ಬಡ್ದು ಸುಸ್ತಾಗಿ ಇನ್ನು ದಡಕ್ಕಿಂತ ಮುಂಚೆನೆ ಮುಳುಗಿ ಸತ್ತೋದ, ಹಂಗೆ ಆಗ್ಬಿಡುತ್ತೆ ಕತೆ. ಹ್ಮ್ ಹಾಗಾಗಿ ಒಂದೊಳ್ಳೆ ಲೈಫ್ ಸ್ಟೈಲ್ ಇಟ್ಕೋ, ನಿನ್ನ ಹ್ಮ್ ಏಕಾಗ್ರತೆ ಹೆಚ್ಚು ಮಾಡ್ಕೋ. ಎಲ್ಲೂ ಕೂಡ ನೀನು ಕಾನ್ಸಂಟ್ರೇಷನ್ ಹಾಳಾಗುವಂಥ ಯಾವ ವಿಚಾರಕ್ಕೂ ಕೈ ಹಾಕಬೇಡ. ಆ್ಯಂಡ್ ಹ್ಮ್ ನಿನ್ನ ಕನಸು ಏನಿದೆ ಅದನ್ನೇ ವಿವೇಕಾನಂದರು ಹೇಳೋ ಹಾಗೆ ಒಂದು ಕನಸು ಕಾಣಿ, ಅದನ್ನೇ ಜೀವಿಸಿ, ಅದನ್ನೇ ಉಸಿರಾಡಿ, ಅದನ್ನೇ ಬದುಕಿ. ಹ್ಮ್ ಅದು ಯಾಕಾಗಲ್ಲ ಅಂತ. ಬಟ್ ವಾವ್ ಏನಂದ್ರೆ ಸೂಪರ್ ಸರ್. ನಮ್ಮಲ್ಲಿ ನಿಜ. ಕನಸು ಕಾಣ್ತಾರೆ, ಬಟ್ ಬೆಳಗ್ಗೆ ಎದ್ದು ಮತ್ತೆ ಅಲ್ಲಿ ಅವ್ರನ್ನ ಇನ್ಯಾವುದೋ ಆ ಹೆಣ್ಣೋ ಹೊನ್ನೋ ಮಣ್ಣೋ ಡಿಸ್ಟ್ರಾಕ್ಷನ್ ನಾನು ಬಂದ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ನಂಗೂ ಡಿಸ್ಟ್ರಾಕ್ಷನ್ಸ್ ಇತ್ತು ಮುಂಚೆನೂ, ಬಟ್ ಆದ್ರೆ ಅದೆಲ್ಲ ಸ್ವಲ್ಪ ಅಟ್ಲೀಸ್ಟ್ ನಿಮ್ಮಿಂದ ಅದೆಲ್ಲ ಸ್ವಲ್ಪ ರಿಪೇರ್ ಆಗಿ 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 ಅಂದ್ರೆ ನಿಮ್ಮಿಂದ ಡಿಸ್ಟ್ರಾಕ್ಷನ್ಸ್ ಅಲ್ಲ, ನಿಮ್ಮಿಂದ ರಿಪೇರ್ ಆಗಿ 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 ಈಗ ಒಂದು 3 ಇಯರ್ಸ್ ಇಂದ ಫುಲ್ ಡಿಸಿಪ್ಲಿನ್ ಲೈಫ್ ಅಲ್ಲಿ, ಅಂದ್ರೆ ಈ ಟೈಮಲ್ಲಿ ವರ್ಕ್ ಮಾಡ್ಬೇಕು, ಈ ಟೈಮಲ್ಲಿ ನಾನು ನಂದು ಗೋಲ್ಡ್ ರಿಲೇಟೆಡ್ ವರ್ಕ್ ಮಾಡ್ಬೇಕು, ಈ ಟೈಮಲ್ಲಿ ಆಫೀಸ್ ವರ್ಕ್ ಅಂತ ಒಂದು ಡಿಸಿಪ್ಲಿನ್ ಬಂದ್ಬಿಟ್ಟಿದೆ. ವೆರಿ ಗುಡ್. ಸೊ ಅದಕ್ಕೆ ನಿಮ್ಮಿಂದ ಅಂತ ಹೇಳಿದ್ದು ನನ್ನದು. ಹಾ, ವೆರಿ ಗುಡ್. ಈಗ ಹ್ಮ್ ನಿಮ್ಮಿಂದ ಸರ್, ಅಂಡ್ ನಿಮ್ಮಿಂದ ಸೆಲ್ಫ್ ಅಂದ್ರೆ ಕೇರ್ ಆಲ್ಸೋ. ನೀವೆಲ್ಲ ಜಿಮ್ಮಿಗೆಲ್ಲ ಹೋಗ್ತಿರಲ್ಲ, ಸೊ ಹೌದಾ? ನೋಡಿ ಆಕ್ಚುಲಿ ನಿಮ್ನ ಎಷ್ಟೊಂದ್ ಜನ ಗುರೂಜಿ ಅಂತ ಎಲ್ಲ ಹೇಳ್ತಾರೆ, ಬಟ್ ನೀವಂತೂ ಈ ಸ್ಪಿರಿಚುವಲಿ, ಯಪ್ಪ ದೇವ್ರೆ, ನಿಮ್ಮನ್ನ ನೋಡಿನ ನಾನು ಸ್ಪಿರಿಚುವಲಿ ನಾನು ತಿಳ್ಕೊಳ್ಳೇಬೇಕು ಅನ್ನೋದು ಶುರುವಾಗಿದೆ ಸರ್. ಸ್ಪಿರಿಚುವಲ್ ಹೋದ್ರೆ ಅಲ್ಲಿ ಬೇರೆನೆ ಇರುತ್ತೆ. ನಿಜವಾಗ್ಲೂ ನಾವ್ ಯಾರಂತ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅದನ್ನ ನೀವಂತೂ ಸಖತ್ತಾಗಿ ಹೇಳ್ಕೊಟ್ಟಿದೀರಿ ಸ್ಪಿರಿಚುವಾಲಿಟಿ ಬಗ್ಗೆ. ಎಂತ ಗುರೂಜಿ ಎಲ್ಲ ಮಾರೈತಿ. ಅದೇನೆ ಒಬ್ಬೊಬ್ರು ಗುರೂಜಿ ಅಂತ ಹೇಳ್ತಾರೆ ನಿಮ್ಗೆ, ಬಟ್ ಆದ್ರೆ ನೀವ್ ಯಾವತ್ತೂ ಕೂಡ ನನ್ ಗುರೂಜಿ ಅಂತ ಹೇಳ್ಕೊಂಡೇ ಇಲ್ಲ. ಅಂಡ್ ನೀವು ಕೂಡ ಚೆನ್ನಾಗಿ ಸೆಲ್ಫ್ ಕೇರ್ ಮಾಡ್ಕೋತೀರಿ, ಜಿಮ್ಮಿಗೆ ಹೋಗಿ ಡಯಟ್ ಎಲ್ಲ ಮಾಡಿ. ಸೊ ಅದರಿಂದ ನಮ್ಗೂ ಮೋಟಿವೇಟ್ ಆಗಿದೆ. ಅಂದ್ರೆ ನಾವು ಏನೋ ಒಂದು ಮಾಡ್ತಿದೀವಿ ಅಂದ್ರೆ ನಾವು ಗುರೂಜಿ ಆಗ್ಬಿಡ್ಬೇಕಂತ ಅಲ್ಲ. ನೋ ಸೊ ಆಧ್ಯಾತ್ಮ ಇರ್ಬೇಕು ನಮ್ ಜೊತೆ, ಒಂದು ಗೋಲ್ ಇಟ್ಕೊಂಡಿರ್ಬೇಕು, ಅಂಡ್ ಅಷ್ಟೇ ಡಿಸಿಪ್ಲಿನ್ ಇರ್ಬೇಕು, ಅಷ್ಟೇ ನಮ್ದು ಸೆಲ್ಫ್ ಕೇರ್ ಇರ್ಬೇಕು, ನಮ್ಗೆ ಸೆಲ್ಫ್ ಲವ್ ಇರ್ಬೇಕು ಎಕ್ಸಾಕ್ಟ್ಲಿ ಅನ್ನೋದಂತೂ ನೀವು ಅಲ್ಲಿ ಚೆನ್ನಾಗಿ ಅದು ತೋರಿಸಿದ್ವಿ. ನೀವು ಅದು ಇನ್ನು ಲೈಫ್ ಸ್ಟೈಲ್ ಅನ್ನ ನಾವು ತಿಳ್ಕೊಂಡಿದೀವಿ. ವೆರಿ ಇನ್ನು ಬೇರೆಯವರೆಲ್ಲ ಗುರೂಜಿ ಅಂತಾರಲ್ವಾ, ಬಟ್ ಆದ್ರೆ ಬೇರೆಯವರು ಗುರೂಜಿ ಅನ್ನೋ ಒಂದು ರೀತಿಲಿ ನಿಮ್ನ ನೋಡೋದಾದ್ರೆ, ನೀವು ಆಕ್ಚುಲಿ ಒಬ್ಬೊಬ್ರು ಗುರೂಜಿ ಅಂದ್ರೆ ಥಿಂಕ್ ಮಾಡ್ತಾರೆ, ಜಿಮ್ ಹೋಗೋಗಿಲ್ಲ, ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕೋಗಿಲ್ಲ, ಜೋಕ್ಸ್ ಮಾಡಂಗಿಲ್ಲ, ಸೀರಿಯಸ್ ಇರ್ಬೇಕು ಅಂತ ಎಲ್ಲ ಅಂತಾರೆ. ಪ್ಲೀಸ್ ಅದಲ್ವ ಅಲ್ಲ ಸ್ಪಿರಿಚುವಾಲಿಟಿ ಅಂತ ಅಂದ್ರೆ. ಚೆನ್ನಾಗಿ ಯಾವ ತರ ಬಟ್ಟೆ ಇಷ್ಟನೋ ಅಂದ್ರೆ ಡೀಸೆಂಟ್ ಬಟ್ಟೆ ಅದ ಹಾಕೊಳ್ಳಿ, ಚೆನ್ನಾಗಿ ಒಂದ್ ಒಳ್ಳೆ ಜೋಕ್ಸ್ ಮಾಡ್ಬೋದು. ನೀವಂತೂ ನೀವು ಜೋಕ್ಸ್ ಮಾಡೋದು ಇಷ್ಟ ಆಗುತ್ತೆ. ನೀವು ಪ್ರೀತಿ ಮಾತಾಡೋ ಜೊತೆ ಅವ್ರ ಜೊತೆಗೆಲ್ಲ ಜೋಕ್ಸ್ ಮಾಡ್ತಿರಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ನಾನು ನಗ್ತಾ ಇರ್ತೀನಿ ಸಮ್ಟೈಮ್ಸ್ ಕೇಳಿಸ್ಕೊಂಡು ಹೆಂಗಂದ್ರೆ ನೋಡಿರೋ ಅಂತ. ಯಾ ನಿಜ. ನಾನು ಅದನ್ನೇ ಅಂದ್ರೆ ಅಂದ್ರೆ ನಿಮ್ದು ಅಷ್ಟೇ ಸೆಲ್ಫ್ ಲವ್ ಚೆನ್ನಾಗಿದೆ. ನಿಮ್ಗೆ ಜಿಮ್ ಎಲ್ಲ ಹೋಗಿ ಚೆನ್ನಾಗಿ ಕೇರ್ ಮಾಡ್ಕೋತೀರಿ ನಿಮ್ನ ನೀವು. ಎಕ್ಸಾಕ್ಟ್ಲಿ. ನಾನು ಅದಕ್ಕಂತೂ ತುಂಬಾ ಸಮಯ ಕೊಟ್ಟು, ಮೊದಲು ನಾನು ತುಂಬಾ ನೆಗ್ಲೆಕ್ಟ್ ಮಾಡಿದ್ದೆ, ಬಟ್ ಈಗ ಅವಾಗ್ಲೇ ನಿಮ್ಗೆ ಹೆಲ್ತ್ ಇಶ್ಯೂ ಆಗಿದ್ದು ಅಲ್ಲ. ನಾನು ಇವತ್ತಿಂದ ಡ್ಯಾನ್ಸ್ ಕೂಡ ಜಾಯಿನ್ ಆಗಿ ಬಂದೆ. ವಾವ್ ನನಗೆ ಸೂಪರ್ ಸರ್. ಪಾಪ ಜಿಮ್ಮಲ್ಲಿ ಒಬ್ರು ಗುರುಗಳು ಹೇಳೋರು, ಸರ್ ಡಾನ್ಸ್ ಡ್ಯಾನ್ಸ್ ರಿಲೇಟೆಡ್ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕಂತನಾ? ಹಾಗೇನಿಲ್ಲ. ಈಗ ನೋಡಿ, ನಾನು
ಸಿನಿಮಾ ಸಾಂಗು ಹೇಳ್ತೀನಿ, ನೀವು ಗಮನಿಸಿರ್ಬೋದು. ಯಾ ಸಾಂಗ್ಸ್ ಓಕೆ, ಚೆನ್ನಾಗಿ ಆಗ್ತದೆ ಸತ್ಸಂಗ ಟೈಮಲ್ಲಿ ಅಂತೂ. ನನಗೆ ನಾಳೆ ಒಂದು ದಿವಸ ಬದುಕು ಮುಕ್ತಾಯ ಆಗ್ಬೇಕಾದ್ರೆ ಹ್ಮ್. ಅಟ್ಲೀಸ್ಟ್ ಒಂದಿಷ್ಟು ವಿದ್ಯೆ ಕಲ್ತ್ನಪ್ಪ ಅಂತ ನನಗೆ ಅನಿಸ್ಬೇಕು. ಯಾ ಯಾಕಂದ್ರೆ ಹೌದು ಸರ್. ಇಲ್ಲಿ ನಾನು ಕಾವಿ ಹಾಕೊಂಡು ಎಲ್ಲಾರ್ಗೂ ಆಶೀರ್ವಾದ ಮಾಡ್ಕೊಂಡು ನಾನು ಏನ್ ಮಾಡ್ಬೇಕು ಒಬ್ಬ ಗುರುವಾಗಿ ನಾನು ನಿನ್ನ ಮಾಡ್ತಾನೆ ಇದ್ದೀನಿ. ನಿನ್ನ ಗುರೂಜಿ ಅಂತ ನಂಗೆ ಹೇಳೋಕೆ ಅಷ್ಟು ಇಷ್ಟ ಆಗಲ್ಲ. ನೀವೇನೇ ಇದ್ರು ಅಂದ್ರೆ ನಮ್ ಗುರು ಅಂತ ಹೇಳ್ಬೋದು, ಅಥವಾ ನಮ್ಗೆ ನಮ್ಮ ಒಂದು ಮೆಂಟರ್ ಅಂತ ಹೇಳ್ಬೋದು. ಕರೆಕ್ಟ್ ಆಗಿ ಸ್ವಲ್ಪ ಒಂದು ಪರ್ಫೆಕ್ಟ್ ವರ್ಡ್ ಅಂದ್ರೆ ನಮ್ ಮೆಂಟರ್, ಮೆಂಟರ್. ಸ್ಪಿರಿಚುಯಾಲಿಟಿ ಮೆಂಟರ್ ಅಂತ ಹೇಳೋಕೆ ನಂಗಂತೂ ಸಖತ್ ಸೊ ಇಷ್ಟ. ನಾನು ಯುವಕರಿಗೆ ಅದನ್ನೇ ಹೇಳೋಕೆ, ನೀವು ಕಾವಿನೇ ಹಾಕಬೇಕಿಲ್ಲ, ಒಳ್ಳೇದ್ ಹಾ ಧರ್ಮ ಆಚರಿಸೋಕೆ ಎಷ್ಟು ಅಥವಾ ಒಂದ್ ಧರ್ಮ ಒಳ್ಳೇದ್ನ ಮನ್ಸಲ್ಲಿ ಇಟ್ಕೋಬೇಕು ಯಾವಾಗ್ಲೂ ಅಂತ ನೀವ್ ಹೇಳ್ತಿರಲ್ಲ. ನಮ್ ಧರ್ಮ ಆಚರಿಸೋದಕ್ಕಿಂತ ಬೇರೆ ಒಂದು ಮತ್ತೊಂದಿಲ್ಲ ಅಂತ ಹೇಳ್ತಿರಲ್ಲ. ಹ್ಮ್ ಎಷ್ಟ್ ಅದಂತೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ವೆರಿ ಆಮೇಲೆ ಕರ್ಮ, ನಮ್ದು ಏನ್ ಕರ್ಮ ಇದೆಯೋ ಅಷ್ಟೇ ಮಾಡ್ಬೇಕು, ಅಷ್ಟು ಅದ್ರಲ್ಲೇ ನಾವ್ ಕಳ್ದೋಗ್ಬೇಕು. ನಮ್ ಏನ್ ಕರ್ಮ ಇದೆಯೋ ಅದಷ್ಟೇ ಮಾಡ್ಬೇಕು ನಾವು ಅಂತ ಹೇಳ್ತಿರಲ್ಲ. ಇದ್ರ ಮುಂದೆ ಎಲ್ಲ ಯಾವ ಗುರೂಜಿ ಏನು. ಏನಿಲ್ಲ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ನೈಸ್. ಯಾಕಂದ್ರೆ ನಾನು ಇದನ್ನು ಹೇಳ್ತಾನೆ ನನ್ನನ್ನು ನೀವು ತುಂಬ ಸ್ವಾಮೀಜಿಯೋ ಇನ್ನೇನು ಮಾಡಬೇಡಿ ನೋಡಬೇಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಗೊತ್ತಿಲ್ಲ ಅಂತ ಮಹಾನುಭಾವರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ನ ಸ್ವಾಮೀಜಿಯಾಗಿ ನೋಡ್ಬೇಡಿ ಯಾರು, ನಿಮ್ನ ಒಬ್ರು ಸಖತ್ ಒಂದು ಸ್ಪಿರಿಚುಯಾಲಿಟಿ ಮೆಂಟರ್ ಆಗಿ ನೋಡಿ ಎಲ್ಲಾರು ಅಷ್ಟೇ ಈಗ ಅಂತ ನಾನು ಹಿಂಗೆ ಹೇಳೋದು ನಿಮ್ಗೆ. ಯಾವ್ದಾರ ಸಿನಿಮಾ ಗಿನ್ಮಾನೋ ರಿಯಾಲಿಟಿ ಶೋಗೆ ಹೋದ್ರೆ ಸರೋ ಇರ್ತದೆ, ಆಮೇಲೆ ಸುಮ್ಮನೆ ಆಯ್ತಾರೆ ಅಂತ. ಹೋಗಿ ಸರ್, ನಿಮ್ಗೇನ್ ತಂದ್ರೆ ಫಿಲ್ಮ್ ಹೋಗಿ ಹೀರೋ ಆಗಿ. ಅಲ್ಟಿಮೇಟ್ಲಿ ಯಾವತ್ತು ಎಲ್ಲೇ ಎತ್ತರಕ್ಕೆ ಹೋಗ್ಲಿ ಏನೇ ಹೋಗ್ಲಿ 4 ಜನಕ್ಕೆ ಕತೆ ಕೇಳಿ ಅವರಿಗೆ ಸಾಂತ್ವನ ಹೇಳೋ ಶಕ್ತಿಯನ್ನು ದೇವ್ರು ಕೊಟ್ಟವನೇ ಅಂದ್ರೆ ಜನ ಸ್ವಾಮೀಜಿ ಅಂತಾರೋ ಗುರುಗಳೇ ಅಂತಾರೋ ಅವನು ಯಾವನೋ ಆತಗೆ ಅಂತಾರೋ ಅನ್ನೋ ನನಗದೇನು ಮುಖ್ಯ ಅಲ್ಲ. ಅದೆಲ್ಲ ನೀವು ಖುಷಿಯಿಂದ ಅಕ್ಸೆಪ್ಟ್ ಮಾಡ್ತೀರಿ. ಅದು ಮಾಡ್ಬೇಕು. ನೀವೊಬ್ಬ ಪಬ್ಲಿಕ್ ಆಗಿ ಬೆಳಿಬೇಕು ಸಾಧಿಸ್ಬೇಕು ಅಂತ ಬಂದಾಗ ತೆಗಳಿಕೆಯನ್ನು ಸ್ವೀಕರಿಸದೆ ಆ ಮನಸ್ಥಿತಿಯನ್ನು ಬರೀ ಹೊಗಳಿಕೆ ಚಪ್ಪಾಳೆಗಳು ಯಾರಿಗೆ ಸಿಗ್ತವೆ? ಕಲ್ಲೇಟ್ ಹೇಗೋ ಊನಾರವು ಹಾಗೆ. ಅದು ಇದ್ದಿದ್ದೆ ಪಬ್ಲಿಕ್ ಲೈಫಲ್ಲಿರೋ ಯಾವುದೇ ಸಾಧಕರು ಯಾರದೇ ಬದುಕನ್ನು ತಗೊಳ್ಳಿ, ಹೊಗಳೋದು ಒಂದ್ ಕಡೆ ತೆಗಳೋ ವಿರೋಧ ಪಕ್ಷದವ್ರು ಇದ್ದಂಗೆ ಇದ್ದೇ ಇರ್ತಾರೆ. ಎಲ್ಲದಕ್ಕೂ ರೆಡಿಯಾಗಿ ನೀವು ಫೀಲ್ಡ್ಗೆ ಇಳಿಬೇಕು. ಬಟ್ ನಮ್ಮ ಕರ್ಮಗಳು ಶುದ್ಧವಾಗಿರಬೇಕು. ನಮ್ಮ ನಾಲಿಗೆ, ನಮ್ಮ ಮಾತು, ನಮ್ಮ ನಡತೆ, ನಮ್ಮ ಆಲೋಚನೆ ಇಷ್ಟು ಶುದ್ಧವಾಗಿಟ್ಟು ನಮ್ಮ ಸಹವಾಸಗಳು ಶುದ್ಧವಾಗಿದ್ದರೆ ನಮಗೆ ಯಾರ ಸಹವಾಸವೂ ಬೇಡ. ನಾನಾದರೂ ಅಷ್ಟೇ, ನಾವು ಇವತ್ತಿಗೂ ಇಷ್ಟೆಲ್ಲ ಮಾಡ್ತೀನಿ, ಎಲ್ಲರೂ ಮಾತಾಡ್ತೀನಿ, ಎಲ್ಲ ಜನರನ್ನ ಅಷ್ಟು ಪ್ರೀತಿಯಿಂದ ಕಾಣ್ತೀನಿ. ಅದರ್ವೈಸ್ ಅದ್ರ ಸಮಯ ಬಿಟ್ಟರೆ ನಾನು ಒಬ್ಬಂಟಿ, ನನಗೆ ಹೆಚ್ಚು ಯಾರು ಫ್ರೆಂಡ್ಸ್ ಇಲ್ಲ. ಎಲ್ಲ ದೊಡ್ಡ ಜನ ಇದ್ದಾರೆ, ಬರ್ತಾರೆ, ಮಾತಾಡಿಸ್ತಾರೆ, ಹೋಗ್ತಾರೆ. ಅದು ಬಿಟ್ರೆ ನಾನು ಹೇಳ್ತಿರ್ತಿರಲ್ಲ ನನಗೂ ಯಾರು ಫ್ರೆಂಡ್ಸ್ ಇಲ್ಲ ಅಂತ ನಾನು ಅನ್ಕೊಳ್ಳೋದು ಸೇಮ್. ಇವ್ರು ನನ್ ತರನೇ ಬಿಡು, ನೋಡಿ ಇವ್ರು ಒಬ್ಬರೇ ಇದ್ಕೊಂಡೆ ಇಷ್ಟೆಲ್ಲ ಮಾಡಿದರೆ ನಾನ್ ಮಾಡಕ್ಕಾಗಲ್ವಾ ಅಂತ ಅನ್ಕೊಳ್ಳೋದು ನಾನು. ಹೌದು, ಇನ್ ಕೇಸ್ ಪರಿಸ್ಥಿತಿ ಒದಗಿ ಬಂತ ನಾನು ಸಾವಿರಾರು ಲಕ್ಷಾಂತರ ಜನರ ನಿಭಾಯಿಸುವಷ್ಟು ಲೀಡರ್ಶಿಪ್ ಕ್ವಾಲಿಟಿನೂ ಗೊತ್ತು. ಹಾಗೆ ಬದುಕಿನ ಸತ್ಯ ಏನಂದ್ರೆ ಬಂದಿರೋನೊಬ್ಬ, ಹೋಗೋನು ಒಬ್ಬ. ಆ ನಡುವೆ ಜೈಕಾರಗಳಿಗೆ ಚಪ್ಪಾಳೆಗಳಿಗೆ ಅಡಿಕ್ಟ್ ಆಗ್ಬೇಡ. ಬಂತ ಖುಷಿ ಪಡ, ದೇವ್ರು ಕೊಟ್ಟದ್ದು. ಒಂದ್ ದಿವಸ ಇಲ್ಲ, ಈ ಕಡೆ ನೀನು ಚಪ್ಪಾಳೆ ಹೊಡಿತಿರೋರೆಲ್ಲ ಆ ಕಡೆ ಕೊಂಡೋಗೋ ದಿನ ಬಂದೇ ಬರುತ್ತೆ. ನೀನ್ ಚಪ್ಪಾಳೆ ನಂಬ್ಕೊಂಡು ಅಡಿಕ್ಷನ್ ಆದ್ರೆ ನೀನ್ ನಾಳೆ ದುಃಖ ಪಡಬೇಕಾಗುತ್ತೆ. ಈ ಸತ್ಯ ಅರ್ಥ ಮಾಡಿಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿದ್ದ ಕಾಲದಲ್ಲೇ ಒಂಚೂರು ಒಂಟೊಂಟಿಯಾಗಿ ಓಡಾಡು. ಹಂಗಂತ ಅಳ್ತಾ ಅಲ್ಲ, ಖುಷಿಯಾಗಿ ಓಡಾಡು. ಯಾಕೆ ಎಷ್ಟೋ ಜನಕ್ಕೂ ಒಂಟಿಯಾಗಿ ಬಿಟ್ಬಿಟ್ರಪ್ಪ ನನ್ನ ಅಂದ್ರೂ ಅವ್ರು ಒಂಟಿ ಆಗ್ಲಿಕ್ಕೆ ದೇವ್ರು ಬಿಡ್ತಾ ಇಲ್ಲ. ಅಂಥದ್ರಲ್ಲಿ ನಿಮಗೆ, ಯಾಕಂದ್ರೆ ಎಲ್ಲ ಜನಗಳ ನಡುವೆ ಇದ್ದಾರೆ, ಹಿಂಗೆ ಇದ್ಬಿಡ್ತಾರೆ ಎಲ್ಲ ಅನ್ನೋ ಭ್ರಮೇಲಿ ಬದುಕಿದ್ರೆ ಅದು ನೀನ್ ದಡ್ಡ. ಏರಿದವನು ಎಲ್ಲ ಕಳ್ಕೊಂಡು ಯಾರು ಇಲ್ಲ ಅನ್ನೋ ಒಂದು ಕಾಲ ಬರುತ್ತೆ. ಅದು ತೀರಾ ಬದುಕಿದ್ದ ವೇಳೆಯಲ್ಲಿ ಅಲ್ಲದೆ, ಐ ಮೀನ್ ಈ ಮಧ್ಯದಲ್ಲಿ ಅಲ್ಲದೆ ಹೋದ್ರೂ ವಯಸ್ಸಾದ ಕಾಲದಲ್ಲಿ ಮಂಚದ ಮೇಲೆ ನೀನು ಒಬ್ಬನೇ ಕೂತ್ಕೊಳ್ಬೇಕಾ? ಅಲ್ಲಾದ್ರೂ ನಿನಗೆ ಸುತ್ತ ಬಂದು ಎಲ್ಲ ಜೈಕಾರ ಹೊಡಿತಾರ? ಇಲ್ಲ. ಸೊ ಎಲ್ಲರನ್ನೂ ಮಾತಾಡಿಸಿ, ಎಲ್ಲರನ್ನೂ ಪ್ರೀತಿಯಿಂದ ಕಾಣಿ, ಜನಗಳ ಜೊತೆ ಖುಷಿಯಿಂದ ಇರಿ. ಆದರೆ ಸ್ವಲ್ಪ ಹೊರಗಡೆ ಬಂದು ಒಬ್ಬರೇ ಕೂತ್ಕೊಳ್ಳಿ, ಯೋಚನೆ ಮಾಡಿ, ಹೌದು ನಾನು ಒಬ್ಬ ಗಂಡನಾಗಿ, ಅಣ್ಣನಾಗಿ, ತಮ್ಮನಾಗಿ, ಯಜಮಾನನಾಗಿ, ಹೆಂಡತಿಯಾಗಿ ಅಥವಾ ಯಜಮಾನನಾಗಿ ಏನೋ ಆಗಿ ನನ್ನ ಪಾತ್ರಗಳಿಗೆ ನಾನು ಮೋಸ ಮಾಡಬಾರ್ದು. ಆದರೆ ಅಲ್ಟಿಮೇಟ್ಲಿ ಬಂದು ಒಬ್ಬನೇ ಕೂತು, ಅಂದರೆ ಡಿ ವಿ ಜಿ ಅವರು ಹೇಳೋ ಹಾಗೆ
ಲೋಕದಲ್ಲಿ ಮಾಡು ಎರಡು ಮನೆಯ, ಒಂದು ಸಂಸಾರ ಅಂದ್ರೆ ಈ ಲೋಕದ ಜಂಜಾಟ, ಇನ್ನೊಂದು ಅಧ್ಯಾತ್ಮ. ನೀನೊಬ್ಬನೇ ದೇವರೊಂದಿಗೆ ಕೂತ್ಕೋ. ಹಾ ಈ ಎರಡು ಮನೆ ಇರ್ಬೇಕು ನಿನಗೆ. ಬರೀ ನಾನು ಸಂಸಾರದಲ್ಲಿ ಇರ್ತೀನಿ ಅಂದ್ರೆ ಕಡೆಗೆ ಎಲ್ಲ ಬಿಟ್ಟು ಹೋದಾಗ ದೇವ್ರೇ ಅಂತ ಆಗಂತಿ, ಆಗ ಕನೆಕ್ಟ್ ಆಗಲ್ಲ. ಯಾಕಂದ್ರೆ ಮೊದಲಿಂದ ನೀನು ಅಡಿಕ್ಟ್ ಆಗ್ಬಿಟ್ಟಿದೀಯ. ಎಲ್ಲ ಸುತ್ತ ಜನ ಇದ್ರೇನೆ ನೀನು ನಗೋದು. ಹಾ ನೀನು ಈ ಎಲ್ಲ ಸಂಸಾರ ಇದೆಲ್ಲ ನಿಭಾಯಿಸು, ಸ್ವಲ್ಪ ಈ ಕಡೆಗೆ ಬಂದು ಒಬ್ನೇ ಕೂತ್ಕೋ. ಹಾ ಆಗ್ಲೂ ನಿನಗೆ ಸಂತೋಷ ಇದ್ರೆ ನೀನು ಹ್ಮ್ ಯಾವತ್ತು ಎಲ್ಲಿದ್ರು ನೆಮ್ಮದಿಯಾಗಿರ್ತೀಯ. ಹಾ ಇಲ್ಲ ನನಗೆ ಯಾರ್ದೋ ಮೆಸೇಜ್ ಬರಲೇಬೇಕು, ಯಾರೋ ನನ್ನನ್ನು ಮಾತಾಡಿಸ್ಲೇಬೇಕು, ಯಾರೋ ನನ್ನ ಜೊತೆ ಇರಲೇಬೇಕು, ಈ ಮಟ್ಟಿಗೆ ಹೋದ್ರೆ ಕಡೆಗೆ ಒಂದಿನ ಅದೇ ನಿನಗೆ ದೊಡ್ಡ ರೋಗ ಆಗ್ಬಿಡುತ್ತೆ. ಹಾ ಎಲ್ಲ ಚೆನ್ನಾಗಿದ್ದಾಗಲೇ ಸ್ವಲ್ಪ ಬಿಡಿಸ್ಕೊಳ್ಳೋದು ಕಲಿ. ಓಕೆ ಹಾಗಾಗಿ ಸರ್. ಈ ಬದುಕು ಹಾಗೆ ಇರಬೇಕು. ನೀನು ಹೋಟ್ಲು ಮಾಡು, ರೆಸ್ಟೋರೆಂಟ್ ಮಾಡು, ಇನ್ನೂ ದೊಡ್ಡದಾಗಿ ಮಾಡು, ಸಾವಿರಾರು ಜನ ಕೆಲಸ ಕೊಡು. ಅಲ್ಟಿಮೇಟ್ಲಿ ಒಂದು ದಿನ ಸತ್ಯ ಅನ್ನೋದೇನು, ಎಲ್ಲನೂ ಒಬ್ಬರು ಇನ್ಯಾರೋ ಮುಂದಿನವರು ಲೀಡ್ ಮಾಡ್ತಾರೆ, ನೀನು ಒಂದು ಕಡೆ ಎಲ್ಲ ಕೂತ್ಕೊಳ್ಳೇಬೇಕು. ಅದು ಅನಿವಾರ್ಯ, ಅದು ಪ್ರಕೃತಿ ನಿಯಮ. ಹೌದು ಸರ್. ಹಾಗಾಗಿ ಅಧ್ಯಾತ್ಮ ಅಂದ್ರೆ ಇದು ಸತ್ಯವನ್ನ ಅಪ್ಪಿಕೊಳ್ಳೋದು. ಬರೀ ಈ ಜಾತ್ರೆಯಲ್ಲಿ ಜೈಕಾರಗಳಲ್ಲಿ ಮುಳುಗಿ ಹೋಗಿ ಧರಿಸಿರೋದು ಕಾವಿ ಬಟ್ಟೆ, ಆದ್ರೆ ಎಲ್ಲ ಮೋಹ ಕಾಮಗಳಲ್ಲಿ ಮುಳುಗು ಹೋಗಿರೋದಾದ್ರೆ ಅದು ಯಾವ ಅಧ್ಯಾತ್ಮ? ಅಧ್ಯಾತ್ಮ ಒಳಗಿನ ಯೋಚನೆಯಿಂದ, ಹೊರಗಿನ ವೇಷದಿಂದ ಅಲ್ಲ. ವೇಷ ನಿನಗೊಂಚೂರು ಸಪೋರ್ಟ್ ಮಾಡುತ್ತಷ್ಟೇ. ಹೌದು ಸರ್. ಹಾಗಾಗಿ ಇದು ಬಹಳ ಮುಖ್ಯವಾಗಿ ನಾನು ಯುವಕರಿಗೆ ಹೇಳಬೇಕು ಅಂತ. ಬಟ್ ನೋಡಿ, ನಿಮ್ ದೊಡ್ಡ ಗುಣ ಎಷ್ಟು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡಿದ್ದೀರಿ. ದಟ್ಸ್ ಗ್ರೇಟ್. ಒಳ್ಳೇದಾಗ್ಲಬ. ಥ್ಯಾಂಕ್ ಯು ಸರ್. ರೆಸ್ಟೋರೆಂಟ್ ಆಗಲಿ, ನಿನ್ನ ಕನಸು ಈಡೇರ್ಲಿ. ಸದ್ಯಕ್ಕೆ ಇರುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡು, 4 ಕಾಸು ಮಾಡ್ಕೋ, ಒಳ್ಳೆ ಕಾಂಟ್ಯಾಕ್ಟ್ಗಳನ್ನು ಬೆಳೆಸ್ಕೋ, ಫ್ರೆಂಡ್ಶಿಪ್ ಸರ್ಕಲ್ಗಳನ್ನು ಬೆಳೆಸ್ಕೋ, ಒಂದಷ್ಟು ಹೋಟ್ಲಿಗೆ ಹೋಗು, ನಿನ್ನ ಕನಸುಗಳನ್ನು ಹೇಳ್ಕೊಂಡು ಅಲ್ಲಿ 2 ದಿನ ಏನು ಅತಿಥಿ ಕೆಲಸಗಾರನಾಗಿ ಕೆಲಸ ಮಾಡು, ನೋಡ್ಕೋ. ಲೇಟರ್ ವೈಸ್ ಈ ಎಲ್ಲ ಟ್ರಯಲ್ ಅಂಡ್ ಎರರ್ ಆದ್ಮೇಲೆ ನಿನಗೊಂದು ಕ್ಲಾರಿಟಿ ಸಿಗುತ್ತೆ. ಓಕೆ ಸರ್, ಹಿಂಗೆ ಅಷ್ಟು ಮಾಡ್ತೀನಿ. ಮಾಡು. ನಾನು ಮತ್ತೆ ಬೇರೆ ಗೊಂದಲ ಇದ್ರು ಬಂದು ಮಾತಾಡವ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಶುಭವಾಗ್ಲಿ, ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಶುಭವಾಗ್ಲಿ. ಗೋವಿಂದ. ನೋಡಿ, ಒಂದು ಹೆಣ್ಮಗಳು ಏನೋ ಮಾಡಬೇಕು ಅಂತ ಕನಸು ಕಂಡಿರೋದು ಬಹಳ ಶ್ರೇಷ್ಠವಾದದ್ದು. ಬಟ್ ಸ್ವಲ್ಪ ತಾಳ್ಮೆ ಬೇಕು. ಸ್ವಲ್ಪ ಏನು, ತುಂಬ ಜಾಸ್ತಿ ತಾಳ್ಮೆ ಬೇಕು. ಬಂಡವಾಳ ಕಡಿಮೆ ಇದ್ರೂ ತಾಳ್ಮೆ ಜಾಸ್ತಿ ಇರಬೇಕು ಅಲ್ವೇ? ಭಾಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಒಳ್ಳೇದಾಗಲಿ ನಿಮಗೆ.